ಇಲ್ಲಿ ವಿಶೇಷ ಸೀತಾ ಮಾತೆ ರಾಮನಿಗೆ ಬಲಭಾಗಕ್ಕಿದ್ದಾರೆ. ಅದು ಸಾಮಾನ್ಯ ರಾಮನ ದೇವಸ್ಥಾನಗಳಲ್ಲಿ ರಾಮನ ಚಿತ್ರಗಳಲ್ಲೆಲ್ಲ ಗಮನಿಸಿದ್ರೆ ವಾಮೇತು ಜನಕಾತ್ಮಜ ಅಂತ ಹೇಳಿ ಎಡಗಡೆಗೆ ಸೀತೆ, ಬಲಭಾಗಕ್ಕೆ ಲಕ್ಷ್ಮಣನ ಕಾಣೋದು ಕ್ರಮ. ಆದರೆ ಇಲ್ಲಿ ಇಬ್ಬರ ಸ್ಥಾನ ಬದಲಾಗಿದೆ. ಲಕ್ಷ್ಮಣ ಇರೋ ಜಾಗದಲ್ಲಿ ಸೀತೆ ಇದ್ದಾಳೆ, ಸೀತಾ ಮಾತೆ ಇರಬೇಕಾದ ಜಾಗದಲ್ಲಿ ಲಕ್ಷ್ಮಣ ಇದ್ದಾನೆ. ಹೀಗೆ ಅವರಿಬ್ಬರ ಸ್ಥಾನ ಬದಲಾಗಿದೆ. ಇದು ಒಂದು. ಮತ್ತೊಂದು ವಿಶೇಷ, ಆಂಜನೇಯನ ಮೂರ್ತಿ ಇಲ್ಲ. ಎಲ್ಲೆಲ್ಲಿ ರಾಮನ ದೇವಾಲಯಗಳನ್ನು ನೋಡ್ತಿರೋ ಎಲ್ಲ ಕಡೆ 4 ಮೂರ್ತಿಗಳು ರಾಮ ಸೀತಾ ಲಕ್ಷ್ಮಣರು ನಿಂತಿರ್ತಾರೆ. ಕೂತಿರುವಂಥ ಆಂಜನೇಯನ ಮೂರ್ತಿಯನ್ನು ಕಾಣ್ತೀವಿ ಕೆಳಗಡೆ. ಇಲ್ಲಿ ಹೀಗೆ ಆಂಜನೇಯನಿಗೆ ಮೂರ್ತಿ ಇಲ್ಲ. ಈಗೆಲ್ಲ ವ್ಯತ್ಯಾಸವಾಗಿರೋದಕ್ಕೆ, ಸೀತಾ ಲಕ್ಷ್ಮಣರ ಜಾಗ ಬದಲಾಗೋದಕ್ಕೆ ಮತ್ತು ಆಂಜನೇಯನ ಮೂರ್ತಿ ಇಲ್ಲ ಅನ್ನೋದಕ್ಕೆ ಕಾರಣ ಏನು ಅಂದರೆ, ಇವರೆಲ್ಲರಿಗೂ ವಿವಾಹ ಆಗಿತ್ತು. ಇವರೆಲ್ಲ ಮದುವೆ ಮುಗಿಸ್ಕೊಂಡು ಮಿಥಿಲಾಪುರದಿಂದ ಹೊರಟು ಅಯೋಧ್ಯೆಗೆ ಹೋಗ್ತಾ ಇದ್ರು. ಅವಾಗ ಆ ದಾರಿಯಲ್ಲಿ ಪರಶುರಾಮರು ಬರ್ತಾರೆ, ರಾಮನ ಹಿಂದಿನ ಅವತಾರ. ಅವರು ದುಷ್ಟ ಕ್ಷತ್ರಿಯರನ್ನು ಪರಶುರಾಮರು ಕೊಂದು ಹಾಕ್ತಾ ಇದ್ರು. ರಾಮಚಂದ್ರ ಸೀತೆಯನ್ನು ವಿವಾಹ ಆಗುವಾಗ ಶಿವಧನಸ್ಸನ್ನು ಮುರಿದಿರ್ತಾನೆ. ಅವನು ಹೀಗೆ ಮಾಡಿದಾನೆ ಅನ್ನೋದು ಎಲ್ಲ ಕಡೆ ಸುದ್ದಿ ಆಗಿರುತ್ತೆ. ಇದನ್ನು ಕೇಳಿಸ್ಕೊಂಡ ಪರಶುರಾಮರಿಗೆ ಈ ಹುಡುಗ ರಾಮ ತನ್ನ ಶಕ್ತಿ ಇದೆ ಅಂತ ಹೇಳಿ ಪೂಜ್ಯ ವಸ್ತು ಮೇಲೆ ತನ್ನ ಶಕ್ತಿ ಪ್ರಯೋಗ ಮಾಡಿ ಪೂಜ್ಯ ವಸ್ತುವನ್ನೆಲ್ಲ ಮುರಿತಾ ಇದ್ದಾನೆ. ಈ ಹುಡುಗನಿಗೆ ನಾಳೆ ಭವಿಷ್ಯದಲ್ಲಿ ಪಟ್ಟಾಭಿಷೇಕ ಆಗಿ ಚಕ್ರವರ್ತಿ ಸಾಮ್ರಾಜ್ಯದ ಅಧಿಕಾರ ಸಿಕ್ಬಿಟ್ರೆ, ಇವತ್ತು ಶಕ್ತಿ ದುರುಪಯೋಗಿಸೋ ಹುಡುಗ ನಾಳೆ ಅಧಿಕಾರ ಸಿಕ್ತು ಅಂತ ಅಧಿಕಾರವನ್ನು ದುರುಪಯೋಗಿಸ್ತಾನೆ. ಪ್ರಜೆಗಳ ಮೇಲೆ ತನಗೆ ತೋಚದ ಹಾಗೆ ಶಾಸನಗಳನ್ನು ಮಾಡ್ತಾ, ಕೂತಿದ್ದು ನಿಂತಿದ್ದಕ್ಕೆಲ್ಲ ಪಾಪ್ಕಾರ್ನ್ಗೆಲ್ಲ ಟ್ಯಾಕ್ಸ್ ಹಾಕಿದ ಹಾಗೆ ಆ ಥರ ನಡೀತಾನೆ. ಅದು ಕಿರುಕುಳ ಅಂತ ಒಂದು ಶಬ್ದ ಇದೆ, ನೀವು ಕೇಳಿರ್ಬೋದು, ವ್ಯವಹಾರದಲ್ಲಿ ಮಾಡ್ತೀವಿ. ಇದು ಮೂಲ ಎಲ್ಲಿದೆ ಅಂತ ನೋಡಿದ್ರೆ, ಕುಳ ಅಂದರೆ ಟ್ಯಾಕ್ಸ್ ಅಂತ. ಹಳೆಗನ್ನಡದಲ್ಲಿ ಕುಳ ಅಂದರೆ ಟ್ಯಾಕ್ಸ್ ಅಂತ. ಹಳೆ ಕಾಲದಲ್ಲಿ ರಾಜರು ಅವರ ರಾಜ್ಯ ಚಿಕ್ಕದಾಗಿದ್ದರಿಂದ ಅವರಿಗೆ ರೆವೆನ್ಯೂ ಜನರೇಷನ್ಗೆ ಎಲ್ಲದಕ್ಕೂ ಟ್ಯಾಕ್ಸ್ ಹಾಕೋರು. ಸಣ್ಣದಕ್ಕೂ ಟ್ಯಾಕ್ಸ್ ಹಾಕಿದ್ರಿಂದ ಅದು ಕಿರುಕುಳ ಆಯ್ತಾ. ಚಿಕ್ಕದಕ್ಕೂ ಟ್ಯಾಕ್ಸ್ ಹಾಕಿದ್ರಿಂದ ಅದು ಕಿರುಕುಳ. ಅದು ನಡೆದು ಅಂದರೆ ಒಬ್ಬ ಶಾಸನದಲ್ಲಿ ಹೇಗಿದೆ ಅಂತಂದ್ರೆ, ಗಡ್ಡ ಮೀಸೆ ಬಿಟ್ಟಿದ್ದಕ್ಕೆಲ್ಲ ಟ್ಯಾಕ್ಸ್ ಹಾಕಿದ್ದಾನೆ, ಶೋಕಿ ಮಾಡಿದವನಿಗೆಲ್ಲ ಟ್ಯಾಕ್ಸ್ ಹಾಕಿದ್ದಾನೆ ಅಂತ. ಇವತ್ತು ಹಾಕಿದ್ರೆ ಚೆನ್ನಾಗಿ ರೆವೆನ್ಯೂ ಜನರೇಟ್ ಆಗುತ್ತೆ. ಇವತ್ತು ರಾಮನಿಗೆ ವಿಚಾರದಲ್ಲಿ ಪರಶುರಾಮರು ಹೀಗೆ ಯೋಚನೆ ಮಾಡಿದ್ರು. ಈ ಹುಡುಗ ಇವತ್ತು ತನಗೆ ತೋಚತ್ತೆ ಅಂತ ಹೀಗೆಲ್ಲ ಮಾಡೋವನಿಗೆ ನಾಳೆ ಅಧಿಕಾರ ಸಿಕ್ಕಿದ್ರೆ ಹೇಗೆ ಅಂತ. ಇನ್ನೂ ಸ್ವಲ್ಪ ಸರಿಯಾಗಿ ನೋಡಿದ್ರೆ ಅವರ ಕೋಪ ಒಂಥರ ನ್ಯಾಯವಾಗಿತ್ತು. ಯಾರು ಶಿವಧನಸ್ಸನ್ನು ಮುರಿದ್ರೆ ಮಾತ್ರ ನನಗೆ ಮದುವೆ ಆಗುತ್ತೆ, ಮದುವೆ ಮಾಡ್ತೀನಿ, ಸೀತೆಯನ್ನು ಮದುವೆ ಮಾಡ್ತೀನಿ ಅಂತ ಯಾರು ಜನಕ ಮಹಾರಾಜರು ಹೇಳಿರಲಿಲ್ಲ. ಜನಕ ಮಹಾರಾಜರು ಹೇಳಿದ ವಿಷಯ ಎಷ್ಟು ಅಂದರೆ, ನೋಡಪ್ಪ, ನಮ್ಮ ಮನೆ ಪೂರ್ವಿಕರಿಗೆ ಸಿಕ್ಕಿರುವಂಥ ಪೂಜ್ಯ ವಸ್ತು ಶಿವಧನಸ್ಸು, ಇದನ್ನು ನಾವು ಪರಂಪರೆಯಿಂದ ದೇವರ ಮನೆಯಲ್ಲಿ ಪೂಜೆ ಮಾಡಿಕೊಂಡು ಬರ್ತಾ ಇದ್ದೀವಿ. ಅನೇಕ ರಾಜರು ಪ್ರಯತ್ನ ಪಟ್ಟರು, ಅಲ್ಲಾಡ್ಸಕ್ಕೂ ಆಗಿಲ್ಲ. ನೀ ಎತ್ತಬೇಕು, ಇದು ಮೊದಲನೇ ಕಂಡೀಷನ್. ಎರಡನೇ ಚಾಲೆಂಜ್ ಏನಪ್ಪ ಅಂತಂದ್ರೆ, ಅದನ್ನು ಬಗ್ಗಿಸಿ ಪ್ರತ್ಯಂಚಾರೋಪಣ ಅಂತ ಎದೆ ಏರಿಸಬೇಕು, ಸ್ಟ್ರಿಂಗ್ ಕಟ್ಟಬೇಕು. ಈ 2 ಮಾಡಪ್ಪ ಕೆಲಸ. ನಾನು ನಮ್ಮ ಮಗಳನ್ನ ಸೀತೆಯನ್ನು ನಿನಗೆ ಮದುವೆ ಮಾಡ್ತೀನಿ, ನಿನಗೆ ಶಕ್ತಿ ಪರಾಕ್ರಮ ಇದ್ರೆ ಮುರಿದು ತೋರಿಸು ಅಂತ ಏನು ಹೇಳಿರಲಿಲ್ಲ. ರಾಮನಿಗೆ ಎಷ್ಟು ಹೇಳಿದ್ರು ಅಷ್ಟೇ ಮಾಡಬೇಕಿತ್ತು ಗೌರವದಿಂದ. ಆಮೇಲೆ ಶಿಷ್ಟಾಚಾರ ಹೇಗಿದೆ, ಒಬ್ಬರ ಮನೆಗೆ ಹೋದರೆ ಒಂದು ಲೋಟ ಗ್ಲಾಸ್ ನೀರು ಬೀಳಿಸೋದು ಕೂಡ ಶಿಷ್ಟಾಚಾರಕ್ಕೆ ಬರಲ್ಲ. ಟೇಬಲ್ ಮೇಲೆ ಇಟ್ಟಿದ್ದು ಟೇಬಲ್ ಮೇಲೆ ಅನ್ಸಕ್ಕೆ ಬರಲ್ಲ ಅದು, ಹೌದಾ? ಹಾಗಿರುವಾಗ ನೀವು ಇನ್ನೊಬ್ಬರ ಮನೆ ಪೂಜ್ಯ ವಸ್ತು, ದೇವ್ರ ಮನೆಯಲ್ಲಿರೋ ವಸ್ತು ತುಂಬ ಹಳೆದು ನೋಡಿ, ನಮ್ಮ ಮನೆ ಪೂರ್ವಿಕರು ಪೂಜೆ ಮಾಡ್ತಿದ್ದು ಒಂದು ಏನೋ ತೋರಿಸಿದ್ರೆ ಇವತ್ತನ್ನು ಮುರಿದೇ ಬಿಟ್ಟರೆ ಹೇಗೆ? ಅವನಿಗೆ ಶಿಷ್ಟಾಚಾರವೇ ಇಲ್ಲ. ಇಂಥವನಿಗೆ ಆಮೇಲೆ ತನ್ನ ಮೇಲೆ ತನಗೇನು ತೋಚತ್ತೋ ಹಾಗೆಲ್ಲ ಮಾಡುವಂಥ ಹುಡುಗನಿಗೆ ಅಧಿಕಾರ ಸಿಕ್ಕಿದ್ರೆ ಏನು ಗತಿ? ಇಷ್ಟೊಂದು ಶಕ್ತಿ ಇರೋನು ರಾಜನಾಗಿರಬಾರ್ದು ಅಂತ ಪರಶುರಾಮರು ಭಾವಿಸ್ಕೊಂಡ್ರು, ಓಡೋಡಿ ಬಂದರು. ಆದರೆ ವಾಸ್ತವ ಹೀಗೆ ಇತ್ತ ಅಂತ ನೋಡಿದ್ರೆ ವಾಸ್ತವ ಇದಾಗಿರಲಿಲ್ಲ. ವಾಸ್ತವ ರಾಮ ತುಂಬ ಗೌರವದಿಂದ ಭಕ್ತಿಯಿಂದ ಅದನ್ನು ಶಿವಧನಸ್ಸನ್ನು ಎತ್ತಿದ್ದ. ಪ್ರತ್ಯಂಚಾರೋಪಣ ಮಾಡು ಅಂತ ಹೇಳಿದ್ರಲ್ಲ ಅಂತ ಬಗ್ಗಿಸ್ತಾ ಇರುವಾಗ ಶಿವಧನಸ್ಸು ತಾನೇ ಮುರಿದೋಯ್ತು. ಆದರೆ ಜನ ಅದೇ ಮುರಿದೋಯ್ತು ಅಂತ ಹೇಳಲಿಲ್ಲ. ಜನ ಯಾರೆಲ್ಲ ಹರಡ್ತಾ ಇದ್ದಾರೋ ವಿಷಯ, ಅವರು ರಾಮ ಮುರಿದ ಅಂತ ಹರಡಿದ್ರು. ಅದೇ ಮುರಿದೋಯ್ತು ಯಾಕೆ ಹೇಳಲಿಲ್ಲ ಇವರು ಅಂತಂದ್ರೆ, ಸೋಷಿಯಲ್ ಮೀಡಿಯಾ. ಒಬ್ಬರ ಬಗ್ಗೆ ಅಭಿಮಾನ ಹುಟ್ಟುಬಿಟ್ರೆ, ಒಬ್ಬರ ಬಗ್ಗೆ ಇಷ್ಟ ಅಭಿಮಾನ ಆಗಿಬಿಟ್ರೆ ಯಥಾರ್ಥ ಹೋಗ್ಬಿಡುತ್ತೆ. ಒಬ್ಬರ ಬಗ್ಗೆ ಇಷ್ಟ ಆಗಲಿಲ್ಲ, ದ್ವೇಷ ಇದೆ ಅಂತಂದ್ರೆ ಆಗಲೂ ಯಥಾರ್ಥ ಇರಲ್ಲ, ಎಕ್ಸಾಜರೇಟೆಡ್ ವರ್ಷನ್ನೇ ಇರುತ್ತೆ. ಸೊ ಇಲ್ಲೂ ಪರಶುರಾಮ ಅಂದರೆ ರಾಮನ ವಿಚಾರದಲ್ಲಿ ಜನಕ್ಕೆಲ್ಲರಿಗೂ ಈ ಹುಡುಗ ನೋಡೋಕ್ಕೆ ಎಷ್ಟು ಸ್ಫುರಿದ್ರೂಪ ಇದ್ದಾನೆ, ಅಷ್ಟು ಸಾಲದು, ಶಕ್ತಿ ಇದೆ ಇವನಿಗೆ, ತುಂಬ ಪರಾಕ್ರಮ ಅಂತ ಹೇಳಬೇಕಿತ್ತು. ಅದನ್ನ ಹೆಂಗೆ ಅರ್ಥ ಮಾಡಿಸೋದು? ಶಿವಧನಸ್ಸು ತಾನೇ ಮುರಿದೋಯ್ತು ಅಂದರೆ ಜನ ಇವನಲ್ಲಿ ಪರಾಕ್ರಮ ಅಂತ ಹೋಗ್ತಾರೆ, ಅದರಲ್ಲಿ ಇವನ ಮಹಿಮೆ ಏನಿಲ್ಲ, ಅದೇ ಮುರಿದೋಯ್ತು ಅಂತ ಹೇಳ್ಬಿಡ್ತಾರೆ. ಇಲ್ಲ ಇವನೇ ಮುರಿದ ಅಂತ ಹೇಳಿದ್ರೆ ಅದು ಪರಾಕ್ರಮ ಇವಂದು ಅಂತ ಆಗುತ್ತೆ. ಬೂಸ್ಟ್ ಹಾರ್ಲಿಕ್ಸ್ ಕುಡಿದು ಕೊಹ್ಲಿ 4 ಹೊಡೆದ್ರೆ, ಬುಮ್ರಾ ವಿಕೆಟ್ ತೆಗೆದ್ರೆ ಅದರದ್ದು ಮಹಿಮೆ ಅಂತ ಹೇಗೆ ಗೊತ್ತಾಗತ್ತ ಹಾಗೆ. ಸೊ ಹೀಗೆ ಪರಶುರಾಮರ ವಿಚಾರದಲ್ಲಿ ಜನ ಮರೆತಿದ್ದೇನಪ್ಪ ಅಂತಂದ್ರೆ, ಎಲ್ಲರಿಗೂ ಹೇಳಿದ್ರೆ ಅಭಿಮಾನ ಶಕ್ತಿ ಅಂತ ಅರ್ಥ ಮಾಡ್ಕೊತಾರೆ. ಆದರೆ ಪರಶುರಾಮರಿಗೆ ನಾವು ಹೀಗೆ ಹೇಳಿದ್ರೆ ಅವ್ರು ಹೇಗೆ ಅರ್ಥ ಮಾಡ್ಕೊತಾರೆ ಅನ್ನೋ ವಿಚಾರ ಸಾಮಾನ್ಯ ಜನರು ಮಾಡಲಿಲ್ಲ. ಎಲ್ಲರಿಗೂ ಹೇಳೋ ಹಾಗೆ ರಾಮ ಮುರಿದ ಅಂತ ಪರಶುರಾಮರಿಗೂ ಹೇಳಿದ್ರು. ಪರಶುರಾಮರು ಎಲ್ಲ ಕಡೆಯಿಂದ ಇದೇ ವರ್ಷನ್ ಕೇಳ್ತಾ ಇದ್ರು. ಇವನು ಮುರಿತಾನೆ ಅಂದರೆ ಇವನು ಏನಾಗಿರ್ತಾನೆ, ಅವನ ಹಿಂದಿನ ಮನಸ್ಸು ವಿಚಾರ ಹೇಗಿರುತ್ತೆ, ಆಲೋಚನೆ ಅನ್ನೋದನ್ನು ಯೋಚನೆ ಮಾಡಿಕೊಂಡು ರಾಮನನ್ನು ಕೊಂದೇ ಬಿಡ್ತೀನಿ ಅಂತ ಬಂದರು. ಅವರು ಬರೋಷ್ಟೊತ್ತಿಗೆ ಇವರೆಲ್ಲ ಮದುವೆ ಮುಗಿಸ್ಕೊಂಡಿದ್ರು, ಅಯೋಧ್ಯೆಗೆ ಹೋಗ್ತಾ ಇದ್ದಾರೆ. ದಾರಿಯಲ್ಲಿ ಬಂದ ಪರಶುರಾಮರು ರಾಮನನ್ನು ಅಡ್ಡ ಹಾಕಿದ್ರು, ರಾಮನ ಮೇಲೆ ಯುದ್ಧ ಮಾಡಿದ್ರು. ಅದರ ಯುದ್ಧದಲ್ಲಿ ರಾಮನೇ ಪರಶುರಾಮರನ್ನು ಸೋಲಿಸ್ಬಿಟ್ಟ. ಈ ಪರಶುರಾಮರು ಯಾವತ್ತೂ ಎಲ್ಲೂ ಕ್ಷತ್ರಿಯರ ಹತ್ರ ಸೋತಿರಲಿಲ್ಲ. ಮೊದಲನೇ ಸದಕ್ಕೆ ಹುಡುಗ ರಾಮ ಪರಶುರಾಮರನ್ನು ಸೋಲಿಸಿದ್ದ. ಆವಾಗ ಪರಶುರಾಮರಿಗೆ ಅರ್ಥ ಆಯಿತು,
ನಾನು ವಿಷ್ಣುವಿಗಿರುವಾಗ ಈ ಹುಡುಗ ರಾಮ ನನ್ನನ್ನು ಸೋಲಿಸ್ತಾನೆ ಅಂದರೆ ಇವನು ಯಾರು, ನನಗೆ ಸರಿಸಮ ಆಗಬೇಕು ಅಂದರೆ ವಿಷ್ಣುನೇ ಆಗಿರಬೇಕು. ಇವತ್ತು ಕ್ಷತ್ರಿಯನ ರೂಪದಲ್ಲಿ ವಿಷ್ಣು ರಾಮನಾಗಿ ಅವತಾರ ಮಾಡಿರೋದ್ರಿಂದ ಇನ್ನು ನಾನು ಯಾವ ಕ್ಷತ್ರಿಯರನ್ನು ಕೊಂದು ಯಾರನ್ನು ವ್ಯವಸ್ಥೆ ಮಾಡಬೇಕಿಲ್ಲ, ಅವರೆಲ್ಲರನ್ನ ಇನ್ನು ರಾಮ ಸರಿ ಮಾಡ್ಕೊತಾನೆ. ಇವನು ವಿಷ್ಣು ಆಗಿರೋದ್ರಿಂದ ಶಿವಧನಸ್ಸು ಮುರಿದಿರೋದ್ರೆಲ್ಲ ಆಶ್ಚರ್ಯಪಡಬೇಕಿಲ್ಲ. ವಿಷ್ಣುವಿನ ಕೈಯಲ್ಲಿ ಶಿವಧನಸ್ಸು ಮುರಿಯೋದು ದೊಡ್ಡ ವಿಷಯ ಅಲ್ಲ, ಅದೇ ಮುರಿದಿರುತ್ತೆ, ಜನ ಹೀಗೆ ಹೇಳ್ತಿದ್ದಾರೆ ಅಂತಲೂ ಅರ್ಥ ಮಾಡಿಕೊಂಡು ಪರಶುರಾಮರು ಏನು ಮಾಡ್ತಾರೆ, ತಮ್ಮ ಅವತಾರ ಸಮಾಪ್ತಿ ಮಾಡ್ತಾರೆ. ಈ ಪ್ರಸಂಗ ಆದಮೇಲೆ ನಾವು ಪರಶುರಾಮರ ಚರಿತ್ರೆ ನೋಡಿದ್ರೆ ಪರಶುರಾಮರ ಅವತಾರ ವಿಶೇಷವಾದ ಅವತಾರ. ಯಾಕೆ ಅಂದರೆ ಅವ್ರು ಇವತ್ತರೆಗೂ ಇದ್ದಾರೆ ಚಿರಂಜೀವಿಗಳು. ಅವತಾರ ಮುಗಿದ ಮೇಲೆ ತಕ್ಷಣ ಕೆಲಸ ಮುಗಿದ ಮೇಲೆ ಅವತಾರ ಮುಗಿದು ಹೋಗುತ್ತೆ ಬೇರೆ ಎಲ್ಲ ಅವತಾರದಲ್ಲಿ. ಆದರೆ ಪರಶುರಾಮರ ಅವತಾರ ವಿಶೇಷ ಏನಪ್ಪ ಅಂದರೆ ತಮ್ಮ ಕೆಲಸ ಮುಗಿದ ಮೇಲೂ ಇನ್ನೂ ಇದ್ದಾರೆ ಚಿರಂಜೀವಿಗಳಾಗಿ. ಆದರೆ ಈ ಪ್ರಸಂಗ ಆದಮೇಲೆ ಈ ರಾಮನನ್ನು ನೋಡಿದ ಮೇಲೆ ಅವರ ಜೀವನ ಚರಿತ್ರೆ ಅಂತ ನಾವು ನೋಡಿದ್ರೆ ಅವರೆಲ್ಲೂ ಕ್ಷತ್ರಿಯರನ್ನು ಕೊಲ್ತಾ ಇಲ್ಲ. ಯಾವ ಋಷಿಗಳಂತೆ ಹೇಗೆ ತಪಸ್ಸು ಮಾಡಿಕೊಂಡು ಪ್ರವಚನ ಮಾಡಿಕೊಂಡಿದ್ದಾರೋ ಹಾಗೆ ಪರಶುರಾಮರು ಹಾಗೆ ಇದ್ದಾರೆ ಹೊರತು ಎಲ್ಲೂ ಯುದ್ಧ ಮಾಡಿದ್ರು ಕೊಂದರು ಕ್ಷತ್ರಿಯರನ್ನು ಅನ್ನೋದನ್ನು ಕಾಣೋದಿಲ್ಲ. ಹೀಗೆ ತಮ್ಮ ಅವತಾರವನ್ನು ಈ ಪ್ರಸಂಗದಲ್ಲಿ ಕೊನೆ ಮಾಡಿ ರಾಮ ಮತ್ತು ಸೀತೆ ಅಥವಾ ಒಂದು ಪ್ರಾರ್ಥನೆ ಮಾಡ್ತಾರೆ. ಏನು ಅಂದರೆ, ನೀವಿಬ್ಬರು ದಂಪತಿಗಳಾಗಿದ್ದೀರಿ, ಮದುವೆ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀರಿ, ನೀವು ದಂಪತಿಗಳು ಆಗ್ತಾ ಇದ್ದ ವಿವಾಹ ಮುಹೂರ್ತಕ್ಕೆ ಬಂದು ಮಿಥಿಲಾಪುರದಲ್ಲಿ ನಿಮ್ಮನ್ನು ನೋಡಬೇಕಿತ್ತು, ಆ ದರ್ಶನ ಪಡಿಬೇಕಿತ್ತು. ನನಗೆ ಆ ದರ್ಶನ ಸಿಕ್ಕಿಲ್ಲ, ನಮಗೆ ಆ ವಿವಾಹ ಮುಹೂರ್ತದ ರೂಪವನ್ನು ಅನುಗ್ರಹ ಮಾಡಿ ಅಂತ ಪ್ರಾರ್ಥಿಸ್ತಾರೆ. ಯಾಕೆ ಇದನ್ನು ಕೇಳಿದ್ರು ಅಂತ ನೋಡಿದ್ರೆ, ಈಗ ರಾಮ ವಿಷ್ಣು ಅಂತ ಗೊತ್ತಾಗಿದೆ ಅವರಿಗೆ. ಈ ಹುಡುಗ ಇನ್ಯಾರಲ್ಲ, ರಾಮ ಅಂತ, ರಾಮನೇ ವಿಷ್ಣು ಅಂತ. ಅವನಿಗೆ ಮದುವೆ ಆಗಿದೆ ಅಂತಂದರೆ ಸೀತೆ ಯಾರು? ಲಕ್ಷ್ಮಿ. ಹಾಗಿದ್ರೆ ವಿವಾಹ ಏನು ನಡೆದಿದೆ ಮಿಥಿಲಾಪುರದಲ್ಲಿ, ಅದು ಯಾರ ವಿವಾಹ? ವಿಷ್ಣುವಿಗೆ ಮತ್ತು ಲಕ್ಷ್ಮಿಗೆ ನಡೆದ ವಿವಾಹ. ಈ ಥರ ಒಂದು ಲಕ್ಷ್ಮೀನಾರಾಯಣರ ವಿವಾಹ ಅವತಾರಗಳಲ್ಲಿ ಇದೆ ಮೊದಲು. ಇದಕ್ಕೂ ಹಿಂದೆ ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ, ವಾಮನ, ಪರಶುರಾಮ ಅಂತ 6 ಅವತಾರ ಮುಗಿಸಿ 7ನೇ ಅವತಾರ ರಾಮ. ಆದರೆ ಹಿಂದಿನ 6 ಅವತಾರದಲ್ಲಿ ಒಂದು ಅವತಾರದಲ್ಲೂ ವಿವಾಹ ಪ್ರಸಂಗ ಇಲ್ಲ. ಲಕ್ಷ್ಮಿಗೆ ನಾರಾಯಣರಿಗೆ ಒಂದು ವಿವಾಹ ನಡೀತು ಅನ್ನೋದನ್ನು ನಾವೆಲ್ಲೂ ಕಾಣುವುದಿಲ್ಲ. ಇದು ಮೊಟ್ಟ ಮೊದಲನೇ ಸತಿಗೆ ಅವತಾರಗಳಲ್ಲಿ ವಿವಾಹ ಪ್ರಸಂಗ ತಂದಿದ್ದು. ಇದು ಒಂದು ವಿಶೇಷ. ಅಂದರೆ ಇದರಲ್ಲಿ ಇನ್ನೊಂದು ವಿಶೇಷ ನೋಡಿದ್ರೆ, ಇದರ ಹಿಂದಿನ ಎಲ್ಲ 6 ಅವತಾರದಲ್ಲಿ ವಿಷ್ಣು ಮಾತ್ರ ಅವತಾರ ಮಾಡಿದ್ದಾನೆ, ಜೊತೆಗೆಲ್ಲ ಯಾರೂ ಅಕಂಪನಿ ಮಾಡಿಲ್ಲ. ಆದರೆ ಇಲ್ಲಿ ರಾಮಾವತಾರದಲ್ಲಿ ವಿಷ್ಣುವಿನ ಪರಿವಾರವೆಲ್ಲ ಅವತಾರ ಮಾಡಿದೆ ರಾಮನ ಜೊತೆಗೆ, ವಿಷ್ಣುವಿನ ಜೊತೆಗೆ. ವಿಷ್ಣು ರಾಮನಾಗಿ ಬಂದ, ಲಕ್ಷ್ಮೀ ಸೀತೆಯಾಗಿ ಬಂದಳು, ಆದಿಶೇಷ ಲಕ್ಷ್ಮಣ ಆದ, ಶಂಖ ಚಕ್ರಗಳು ಭರತ ಶತ್ರುಘ್ನ ಆದರು. ಈಗ ವಿಷ್ಣುವಿನ ಪರಿವಾರವೆಲ್ಲ ಅವತಾರ ಮಾಡಿಕೊಂಡು ಅವತಾರ ಮಾಡಿ ಇಲ್ಲಿ ಬಂದು, ಇಲ್ಲಿ ಅಷ್ಟೇ ಅಲ್ಲದೆ ಅವತಾರ ಮಾಡಿದ ಅಷ್ಟೇ ಅಲ್ಲದೆ ಅಷ್ಟೂ ಜನ ಒಟ್ಟಿಗೆ ಮದುವೆ ಆದರು. ರಾಮನಿಗೆ ಮದುವೆ ಆಗುವಾಗಲೇ ಸೀತೆ ಜೊತೆಗೆ, ಲಕ್ಷ್ಮಣನಿಗೆ ಉರ್ಮಿಳೆ ಜೊತೆಗೆ ಮದುವೆ, ಭರತನಿಗೆ ಮಾಂಡವಿ ಜೊತೆಗೆ ಮದುವೆ, ಶ್ರುತಕೀರ್ತಿ ಜೊತೆಗೆ ಶತ್ರುಘ್ನನ ಮದುವೆ ಅಂತ ಈಗ ಅಷ್ಟು ಜನ ಒಟ್ಟಿಗೆ ಮದುವೆ ನಡೀತಿತ್ತು. ಈಗ ನಮಗೆ ಯಾರಿಗೂ ಇದು ಗೊತ್ತಿಲ್ಲ ಇವರು ಯಾರು ಅನ್ನೋದು. ಹಾಗಾಗಿ ನಾವೆಲ್ಲ ಏನು ಭಾವಿಸಿದ್ವಿ, ಇದು ರಾಮ ಸೀತೆಯರ ಮದುವೆ, ರಾಮನ ತಮ್ಮಂದರ ಮದುವೆ, ಸೀತೆಯ ತಂಗಿಯರ ಮದುವೆ ಅಂತ ನಾವು ಅಂದ್ಕೊಂಡ್ವಿ ಸಾಮಾನ್ಯ ಮನುಷ್ಯರು. ಆದರೆ ಇವ್ರುಗಳು ಯಾರು ಅಂತ ಗೊತ್ತಿತ್ತು ದೇವತೆಗಳಿಗೆ, ಇವರು ಯಾರು ಅಂತ ಗೊತ್ತಿತ್ತು ಋಷಿಗಳಿಗೆ. ಅವರಿಗೆಲ್ಲರಿಗೂ ಗೊತ್ತು ಲಕ್ಷ್ಮೀ ಮತ್ತು ನಾರಾಯಣ ಮತ್ತು ಅವನ ಪರಿವಾರಕ್ಕೆಲ್ಲ ನಡೀತಿರುವಂಥ ಕಾರ್ಯಕ್ರಮ, ಮದುವೆ ಕಾರ್ಯಕ್ರಮ. ಈ ಥರ ಒಂದು ಮದುವೆ ಕಾರ್ಯಕ್ರಮ ವೈಕುಂಠದಲ್ಲೂ ನಡೆದಿಲ್ಲ. ಭಗವಂತ ಎಲ್ಲಿದ್ದಾನೋ ಅಲ್ಲೂ ಕೂಡ ಈ ಥರದ್ದೊಂದು ಕಾರ್ಯಕ್ರಮ ತೋರಿಸಿಲ್ಲ. ಅವತಾರಗಳು ಅಂತ 6 ಮಾಡಿದ್ದಾನೆ, ಮದುವೆ ಕಾರ್ಯಕ್ರಮನೇ ಬಂದಿಲ್ಲ ಅದರಲ್ಲಿ. ರಾಮ ಆದಮೇಲೆ ಇಲ್ಲಿ ಮಿಸ್ ಆದರೆ ಇನ್ನೊಂದ್ಸತಿ ನೋಡೋಣ ಬಿಡಿ ಅಂತ ಹೇಳೋದಕ್ಕೆ, ಮುಂದಿನ ಅವತಾರಗಳಲ್ಲಿ ಮದುವೆ ಬಂದರೂ ಕೂಡ ಆ ಮದುವೆ ಕಾರ್ಯಕ್ರಮ ಇಷ್ಟು ಗ್ರ್ಯಾಂಡ್ ಆಗಿಲ್ಲ. ಸೊ ಇದು ಒನ್ಸ್ ಇನ್ ಎ ಟೈಮ್ ಪದೇ ಪದೇ ನಡೀತಲೇ ಇರುವಂಥ ಕಾರ್ಯಕ್ರಮ. ಆಮೇಲೆ ಇಷ್ಟು ದೊಡ್ಡ ಕಾರ್ಯಕ್ರಮವನ್ನ ಎಲ್ಲಿ ನಡೆಸಬೇಕಿತ್ತು ರಾಮ ಸರಿಯಾಗಿ ನೋಡೋದಾದ್ರೆ? ಅಯೋಧ್ಯೆಯಲ್ಲಿ ಅಲ್ಲಲ್ಲ, ಸರಿಯಾಗಿ ನೋಡೋದಾದ್ರೆ ಭಗವಂತನ ಮದುವೆ ಅಯೋಧ್ಯೆಯಾಗಿ ಸೆಲೆಕ್ಟ್ ಮಾಡಬೇಕು ಅಂತ ದೇವಲೋಕ ವೈಕುಂಠ ಸೆಲೆಕ್ಟ್ ಮಾಡ್ಕೋಬೇಕು. ಆಯ್ತಾ, ಇವತ್ತು ಮೊನ್ನೆ RCB ಕಾರ್ಯಕ್ರಮ ಮಾಡ್ಕೊಂಡ್ರಲ್ಲ ಇಡಬಟ್ಟು, ಆ ಥರ ಸರಿಯಾಗಿ ದೊಡ್ಡ ಕಾರ್ಯಕ್ರಮ ಆರ್ಗನೈಸ್ ಮಾಡೋನಾಗಿದ್ರೆ ಅಲ್ಲಿ ಮಾಡ್ಕೋಬೇಕಿತ್ತು. ವೈಕುಂಠದಲ್ಲಿ ಮಾಡಿಲ್ಲ, ದೇವಲೋಕದಲ್ಲಿ ಮಾಡಿಲ್ಲ, ಬ್ರಹ್ಮಲೋಕದಲ್ಲಿ ಮಾಡಿಲ್ಲ, ಭೂಲೋಕದಲ್ಲಿ ತೋರಿಸ್ತಿದ್ದಾನೆ. ಅಂದರೆ ಇಲ್ಲಿ ಎಲ್ಲರೂ ಬರಬಹುದು ಅಂತ. ದೇವಲೋಕದಲ್ಲಿ ಆ ಜಾಗದಲ್ಲಿ ಮಾಡ್ಕೊಂಡಿದ್ದರೆ ಅಲ್ಲಿ ಪುಣ್ಯಾತ್ಮರಿಗೆ ಮಾತ್ರ ದರ್ಶನ ಸಿಕ್ಕಿರ್ತಿತ್ತು, ನಮ್ಮಂಥವ್ರಿಗೆಲ್ಲ ಪಾಮರರಿಗೆಲ್ಲ ಇಲ್ಲವೇ ಇಲ್ಲ ಆ ದರ್ಶನ ನೋಡೋ ಭಾಗ್ಯ. ಅದರಲ್ಲಿ ಭಗವಂತ ಭೂಮಿಗೆ ಬಂದಿದ್ದಷ್ಟೇ ಅಲ್ಲದೆ ಅವನ ಪರಿವಾರವನ್ನೆಲ್ಲ ಕರ್ಕೊಂಡ್ಬಂದು ಎಲ್ಲರಿಗೂ ತನ್ನ ಜೊತೆಗೆ ಮದುವೆ ಮಾಡಿಸ್ಕೊಂಡು ಇದಿಷ್ಟು ಕಾರ್ಯಕ್ರಮವನ್ನು ಎಲ್ಲರೂ ನೋಡೋ ಹಾಗೆ ಭೂಮಿಯಲ್ಲಿ ಅವಕಾಶ ಕೊಟ್ಟಿದ್ದಾನೆ. ಸೊ ಇಷ್ಟು ಆಕ್ಸೆಸ್ ಫ್ರೀ ಮಾಡಿದ್ದರಿಂದ ದೇವತೆಗಳೆಲ್ಲ ಬಂದರು, ಎಷ್ಟು ಸಾಧ್ಯವಾಯಿತು ಋಷಿಗಳು ಓಡೋಡಿ ಬಂದರು ಈ ದರ್ಶನ ಪಡೆಯೋದಕ್ಕೆ. ಪರಶುರಾಮರು ಮಾತ್ರ ಏನಾಯಿತು, ಅವರ ಕೋಪದಲ್ಲಿ ಇದು ಅರ್ಥವೇ ಆಗಲಿಲ್ಲ. ಕೋಪ ಎಷ್ಟು ತೀವ್ರವಾಗಿತ್ತು ಅಂತಂದರೆ, ಇದು ರಾಮ ಇವನು ದುಷ್ಟ, ಇವನು ಕೊಂದೇ ಬಿಡಬೇಕು ಅನ್ನೋ ಹಾಗೆ ಬಂದರು. ಈಗೆಲ್ಲ ಅರ್ಥ ಆಯಿತು, ಇಷ್ಟು ಗೊತ್ತಾಯಿತು ಅವರಿಗೆ. ಆದರೆ ಪ್ರಯೋಜನ ಇಲ್ಲ, ಯಾಕಂದರೆ ಎಲ್ಲ ಮದುವೆ ಮುಗಿದು ಹೋಗಿತ್ತು. ಎಲ್ಲರದ್ದು ಮದುವೆ ಮುಗಿಸಿದ್ರೆಲ್ಲ ದಾರಿಯಲ್ಲಿ ಹೋಗ್ತಾ ಇದ್ದಾರೆ, ದಾರಿಯಲ್ಲಿ ಕಂಡ್ರೆ ಇವರು. ಹಾಗಾಗಿ ಪರಶುರಾಮರು ಪ್ರಾರ್ಥಿಸ್ತಾರಪ್ಪ, ನೀವು ದಂಪತಿಗಳಾಗೋದನ್ನು ನಾನು ನೋಡೋಕ್ಕಾಗಿಲ್ಲ, ನನಗೆ ಆ ದರ್ಶನ ಬೇಕು, ನೀವು ದಂಪತಿಗಳಾಗ್ತಾ ಇದ್ದದನ್ನು ತೋರಿಸಿ. ಈ ದರ್ಶನ ಪದೇ ಪದೇ ಸಿಗಲ್ಲ ಅನ್ನೋದು ಗೊತ್ತು ಅವರಿಗೆ. ಹಾಗಾಗಿ ಅದಕ್ಕೆ ರಾಮ ತಕ್ಷಣ ಸೀತಾಮಾತೆಯನ್ನು ತನ್ನ ಬಲಭಾಗಕ್ಕೆ ನಿಲ್ಲಿಸಿಕೊಂಡು ವಿವಾಹ ಮುಹೂರ್ತಕ್ಕೆ ಮಿಥಿಲಾಪುರಕ್ಕೆ ಏನಾದರೂ ಪರಶುರಾಮರು ಹೋಗಿದ್ದಿದ್ರೆ ಮುಹೂರ್ತದಲ್ಲಿ ಹೇಗೆ ಇವರಿಬ್ಬರನ್ನು ನೋಡಿರ್ತಿದ್ರು ಆ ದರ್ಶನವನ್ನು ಪರಶುರಾಮರಿಗೋಸ್ಕರ ಅನುಗ್ರಹ ಮಾಡ್ತಾರೆ. ಈಗಲೂ ಕೂಡ ಮದುವೆ ಸಂದರ್ಭದಲ್ಲಿ ವಿವಾಹ ಮುಹೂರ್ತದಲ್ಲಿ ಪತ್ನಿ ಸ್ವೀಕಾರ ಬಲಭಾಗದಿಂದ. ಸೊ ಪತ್ನಿ ಸ್ವೀಕಾರ ಆಗುವ ಸಮಯಕ್ಕೆ ಮಿಥಿಲಾಪುರಕ್ಕೆ ಹೋಗಿದ್ದರೆ ರಾಮನ ಬಲಭಾಗದಲ್ಲಿ ಸೀತೆಯನ್ನು ಅಲ್ಲಿಯನ್ನು ನೋಡಿರ್ತಿದ್ರು. ಅದೇ ದರ್ಶನವನ್ನು ಪರಶುರಾಮರಿಗೆ ಅನುಗ್ರಹ ಮಾಡಿರೋದ್ರಿಂದ ಇಲ್ಲಿ ರಾಮನಿಗೆ ಕಲ್ಯಾಣ ರಾಮ ಅಂತ ಹೆಸರು.
ಹಾಗಾಗಿ ಸೀತಮ್ಮನವರು ಬರಬಾರದು. ಇವತ್ತಿನ ಟರ್ಮ್ಸ್ ಅನ್ನು ಹೇಳೋದಾದ್ರೆ ರಿಸೆಪ್ಷನ್ ಕಾರ್ಯಕ್ರಮ, ಮದುವೆ ಮುಹೂರ್ತಕ್ಕೆ ಬರದೆ, ಅಂದ್ರೆ ಇದು ಮೂಲ ಆರತಕ್ಷತೆ ರಿಸೆಪ್ಷನ್ ಅಂತ ಏನಂತ ಪ್ರವೇಶ ಮಾಡಿದ್ದೀವಿ. ಇದರ ಮೂಲ ಎಲ್ಲಿಂದ ಶುರುವಾಯಿತು, ಯಾರು ಆರಂಭ ಮಾಡಿಕೊಟ್ರು ಅಂದ್ರೆ ರಾಮನ ಈ ಪ್ರಸಂಗವೇ ಆಧಾರ. ಅದಕ್ಕೆ ಮುಹೂರ್ತಕ್ಕೆ ಬಂದಿದ್ರೆ ಪರಶುರಾಮರಿಗೆ ಏನು ದರ್ಶನ ಸಿಕ್ಕಿರ್ತಿತ್ತು. ತಡವಾಗಿ ಬಂದು ಮುಹೂರ್ತ ನೋಡಿಲ್ಲ, ನನಗೆ ಆ ದರ್ಶನ ಕೊಡು ಅಂತ ಕೇಳಿದ್ದಕ್ಕೆ ರಾಮ ಹೇಗೆ ಈ ಮದುವೆ ಮುಹೂರ್ತದ ರೂಪವನ್ನು ತೋರಿಸಿದನು, ಹಾಗೆ ನಾವು ಮದುವೆಗಳಿಗೆ ಕರೆಯುವಾಗಲೇ, ಆಹ್ವಾನ ಮಾಡುವಾಗಲೇ, ಬನ್ನಿ ಅಂತ ಹೇಳುವಾಗಲೇ ಆ ಪತ್ರಿಕೆಯಲ್ಲಿ ಮುಹೂರ್ತವನ್ನು ದಪ್ಪ ಅಕ್ಷರದಲ್ಲಿ ಪ್ರಿಂಟ್ ಮಾಡಿ ಕೊಟ್ಟಿರ್ತೀವಿ, ಹೈಲೈಟ್ ಆಗೋ ಹಾಗೆ ತೋರಿಸಿರ್ತೀವಿ. ಅಂದರೆ ಮುಹೂರ್ತಕ್ಕೆ ಬನ್ನಿ, ನೀವು ಆಶೀರ್ವಾದ ಮಾಡಿ, ನೀವು ದೊಡ್ಡವರು, ನಮ್ಮ ಮಕ್ಕಳು ದಂಪತಿಗಳಾಗ್ತಾ ಇದ್ದಾರೆ, ಅವ್ರಿಗೆ ಒಂದು ಆಶೀರ್ವಾದ ಮಾಡಿ ಅಂತ ಕರೆಯುವಾಗ ಹೇಳಿ ಕರೆದಿರ್ತೀವಿ. ಆದರೆ ಅವ್ರಿಗೇನೋ ಅನಿವಾರ್ಯ ಕಾರಣಗಳೆಲ್ಲ ಆ ಹೊತ್ತಿಗೆ ಬರೋಕ್ಕಾಗಲಿಲ್ಲ. ಅವರೊಂದು ಪಕ್ಷ ಮುಹೂರ್ತಕ್ಕೆ ಬಂದಿದ್ದರೆ ಏನು ಮಾಡಿರ್ತಿದ್ರು, ಅವ್ರ ಕೈಲಿ ಏನು ಮಾಡಿಸಿರ್ತಿದ್ವಿ, ಅಕ್ಷತೆ ಕೊಡ್ತಿದ್ವಿ. ಇನ್ನೇನು ಮಾಂಗಲ್ಯ ಧಾರಣೆ ಆಗುತ್ತೆ, ಗಟ್ಟಿ ಮೇಲೆ ಅನ್ನೋಷ್ಟರಲ್ಲಿ ಎಲ್ಲರಿಗೂ ಅಕ್ಷತೆ ಕೊಡ್ತೀವಿ, ಎಲ್ಲರೂ ಆಶೀರ್ವಾದ ಮಾಡ್ತಾರೆ. ಯಾರೆಲ್ಲ ಸುಮಂಗಲಿಯರು ಬಂದಿರ್ತಾರೋ ಅವರ ದಂಪತಿಗಳು ಬಂದು ಆರತಿ ಅಂತ ಕೂಡ ಮಾಡ್ತಾರೆ, ಸುಮಂಗಲಿಯರಿಗೆ ಒಂದು ಆರತಿ ಕೂಡ ಮಾಡಿಸ್ತಾರೆ. ಸೊ ಅವರು ಮುಹೂರ್ತಕ್ಕೆ ಬಂದಿದ್ದಿದ್ರೆ ಹಿರಿಯರು ಅಂತ ಹೇಳಿ ಅವ್ರ ಕೈಯಲ್ಲಿ ಆರತಿನೂ ಆಗಿರ್ತಿತ್ತು, ಅಕ್ಷತೆ ಕೊಟ್ಟು ಆಶೀರ್ವಾದವನ್ನು ಹೇಳಿರ್ತಿತ್ತು, ಆಶೀರ್ವಾದ ಮಾಡಿ ಅಂತ. ಸೊ ಆರತಿ ಮತ್ತು ಆಶೀರ್ವಾದದ ಅಕ್ಷತೆ ಮುಹೂರ್ತದಲ್ಲಿ ಅವರಿಂದ ಆಗಿರ್ತಿತ್ತು ಬಂದಿದ್ದಿದ್ರೆ. ಬರಲಿಲ್ಲ ಪರಶುರಾಮರ ಥರ, ತಡವಾಗಿ ಬಂದರು. ಆದರೆ ಪರಶುರಾಮರಿಗೆ ಮುಹೂರ್ತದ ದರ್ಶನ ಹೇಗೆ ಸಿಕ್ತು, ರಾಮನದು ಸೀತೆಯದು, ಅದೇ ಮುಹೂರ್ತಕ್ಕೆ ಬಂದಿದ್ರೆ ಮಾಡಬಹುದಂಥ ಆರತಿಯನ್ನು, ಆಶೀರ್ವಾದದ ಅಕ್ಷತೆಯನ್ನು ತಡವಾಗಿ ಬಂದರು ಮಾಡಿ ಅಂತ ಅದೇ ಹೆಸರನ್ನು ಕಾರ್ಯಕ್ರಮ ಮಾಡಿ ಕೊಟ್ಟರು. ಆರತಿ ಅಕ್ಷತೆ, ಆರತಕ್ಷತೆ ಅಂತ ಆಯ್ತದು. ಆರಂಭ ಆಗಿದ್ದು ಹೀಗೆ. ಆದರೆ ವಿಪರ್ಯಾಸ, ಇವತ್ತದು ಮದುವೆ ಆದಮೇಲೆ ಆಗಬೇಕಾಗಿರೋ ಕಾರ್ಯಕ್ರಮ ಮದುವೆಗೆ ಮೊದಲು ನಡೆಯಕ್ಕೆ ಶುರು ಆಗಿದೆ. ಕ್ರಮ ಅಲ್ಲ. ಸೊ ಇದು ಈ ಪ್ರಸಂಗ ಅದಕ್ಕೆ ಆಧಾರ. ಈ ಪ್ರಸಂಗ ರಾಮಾಯಣದಲ್ಲಿ ನಡೀತಾ ಇರುವಾಗ ಈ ಪ್ರಸಂಗವನ್ನು ನಾವು ಗಮನಿಸಿ ನೋಡಿದ್ರೆ ಇವರೆಲ್ಲ ಮದುವೆ ಮುಗಿಸ್ ಮನೆಗೆ ಹೋಗ್ತಾ ಇದ್ದಾರೆ, ದಾರಿಯಲ್ಲಿದ್ದಾರೆ, ಇನ್ನೂ ಅಯೋಧ್ಯೆನೇ ತಲುಪಿಲ್ಲ. ಹಾಗಾಗಿ ರಾಮನಿಗೆ ಪಟ್ಟಾಭಿಷೇಕ ಆಗಬೇಕು ಅನ್ನೋದು ಇನ್ನೂ ನಿಶ್ಚಯವೇ ಆಗಿಲ್ಲ. ಅದನ್ನು ಯಾವತ್ತು ದಶರಥ ಮಹಾರಾಜರು ನಿಶ್ಚಯ ಮಾಡ್ತಾರೋ, ಊರಿಗೆಲ್ಲ ಸಾರತಾರೋ ನಾಳೆ ರಾಮನಿಗೆ ಪಟ್ಟಾಭಿಷೇಕ ಅಂತ, ಅವತ್ತೇ ಅದಕ್ಕೆ ಇಷ್ಟೇ ಆರ್ಡರ್ ಬರುತ್ತೆ, ನಿಮಗೆಲ್ಲಪ್ಪ ಇದು ಭರತನಿಗೆ ರಾಜ್ಯ ಹೋಗಬೇಕು, ನೀವು ಕಾಡಿಗೆ ಹೋಗಬೇಕು ಅಂತ ಹೇಳಿ ಅದನ್ನು ಆದೇಶವನ್ನು ವಿಪರೀತ ಮಾಡ್ತಾರೆ. ಸೊ ಇವರೆಲ್ಲ ವನವಾಸಕ್ಕೆ ಹೋಗ್ತಾರೆ. ಆ ಘಟನೆ ಇನ್ನೂ ಬಂದೇ ಇಲ್ಲ, ಅದು ನಡೆದಿಲ್ಲ, ಇವರು ಯಾರು ವನವಾಸಕ್ಕೆ ಹೋಗಿಲ್ಲ, ರಾವಣ ಸೀತೆಯನ್ನು ಕದ್ದಿಲ್ಲ. ಇದೆಲ್ಲ ಆದಮೇಲೆ ಬರೋ ಆಂಜನೇಯ ಈ ಪ್ರಸಂಗದಲ್ಲಿ ಇನ್ನೂ ಬಂದೇ ಇಲ್ಲ. ಹಾಗಾಗಿ ಅವನಿಗೆ ಮೂರ್ತಿ ಇಲ್ಲ. ಆಂಜನೇಯ ಬರೋದು ಕಿಷ್ಕಿಂಧ ಕಾಂಡದಲ್ಲಿ, ಈ ಪ್ರಸಂಗ ನಡೀತಾ ಇರೋದು ಬಾಲಕಾಂಡದಲ್ಲಿ ಆಂಜನೇಯ ಸ್ವಾಮಿ ಇಲ್ಲ, ಹಾಗಾಗಿ ಮೂರ್ತಿ ಇಲ್ಲ. ಆದರೆ ರಾಮನ ದೇವಸ್ಥಾನದ ವೈಶಿಷ್ಟ್ಯವನ್ನು ನಾವು ಗಮನಿಸಿದ್ರೆ ಆಂಜನೇಯ ಇಲ್ಲದೇ ಇದ್ದರೆ ಇವರು ಯಾರು ಪೂಜೆ ತಗೊಳ್ಳೋದಿಲ್ಲ. ಇದು ಇವ್ರ 3 ಜನರ ನಿಯಮ. ಎಲ್ಲಿವರೆಗೂ ನಾವು ಆಂಜನೇಯನಿಗೆ ಪೂಜೆ ಮಾಡಲು ಅಲ್ಲಿವರೆಗೂ ಇವ್ರು ಯಾರು ಪೂಜೆ ತಗೊಳ್ಳೋದಿಲ್ಲ. ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತಾರೆ, ಹೇಗೆ ಅಂತಂದರೆ ಆಂಜನೇಯನಿಗೆ ಪೂಜೆ ಮಾಡಬೇಕು ಅಂದರೆ ನಾವಿರಬೇಕಿಲ್ಲ, ಆದರೆ ನಮಗೆ ಪೂಜೆ ಮಾಡಬೇಕು ಅಂದರೆ ಆಂಜನೇಯ ಇರಬೇಕು ಅಂತಾರೆ. ಈ ಸೌಕರ್ಯವನ್ನು, ಈ ಗೌರವವನ್ನು ರಾಮನ ಬಿಟ್ಟು ಇನ್ಯಾವ ದೇವರು ಅವರ ಸೇವಕರಿಗೆ ಕೊಟ್ಟಿಲ್ಲ. ನನ್ನ ಜೊತೆಯಲ್ಲಿ ನಂದಿಗೆ ಮಾಡಿ ಅಂತಾನೆ ಈಶ್ವರ, ನನ್ನ ಜೊತೆಯಲ್ಲಿ ಗರುಡನಿಗೆ ಮಾಡಿ ಅಂತಾನೆ ವಿಷ್ಣು, ಗಣಪತಿಯ ಜೊತೆಯಲ್ಲಿ ಮೂಷಕನಿಗೆ ಪೂಜೆ ನಡೆಯುತ್ತೆ, ದುರ್ಗೆ ಜೊತೆಯಲ್ಲಿ ಸಿಂಹಕ್ಕೆ ಪೂಜೆ ನಡೆಯುತ್ತೆ. ದುರ್ಗೆಯೇ ಇಲ್ಲದೆ ಬರೀ ಸಿಂಹಕ್ಕೆ ಪೂಜೆ ಇಲ್ಲ, ಗಣಪತಿಯೇ ಇಲ್ಲದೆ ಮೂಷಕನಿಗೆ ಪೂಜೆ ಇಲ್ಲ, ವಿಷ್ಣುವೇ ಇಲ್ಲದೆ ಗರುಡನಿಗೆ ಪೂಜೆ ಇಲ್ಲ. ಆದರೆ ರಾಮನೇ ಇಲ್ಲದೆ ಅನೇಕ ಆಂಜನೇಯನಿಗೆ ಪೂಜೆ ನಡೆಯುತ್ತೆ. ಎಷ್ಟು ದೇವಸ್ಥಾನ ನೀವು ನೋಡ್ಬೋದು ನಿಮ್ಮ ಊರುಗಳಲ್ಲಿ, ಬರೀ ಗಣಪತಿ ಆಂಜನೇಯನಿಗೆ ಪೂಜೆ ನಡೆಯುತ್ತೆ, ಅಲ್ಲಿ ರಾಮನೇ ಇಲ್ಲ. ಆ್ಯಕ್ಚುಲಿ ಸೇವಕ ತಾನೇ, ಸ್ವಾಮಿ ಇಲ್ಲ ಅಂದರೆ ಹಿಂಗೆ ನಡೆಯುತ್ತಿಲ್ಲ ಅಂತಂದರೆ ಅವನಿಗೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ ಇವರೆಲ್ಲರೂ. ನಾವಿರಬೇಕು ಅಂದ್ರೆ, ನಮಗೆ ಪೂಜೆ ಆಗಬೇಕು ಅನ್ನೋದು ನಿಮ್ಮ ಉದ್ದೇಶ ಇದ್ದರೆ ನಾವು ಆಂಜನೇಯನ ಜೊತೆ ತೊಗೊತೀವಿ. ಆದರೆ ನಿಮ್ಗೆ ಏನಾದರೂ ಆಂಜನೇಯನಿಗೆ ಪೂಜೆ ಮಾಡಬೇಕು ಅಂತ ಅನಿಸಿದ್ರೆ ನಾವಿರಬೇಕು ಅಂತ ಏನು ನಿಯಮ ಇಲ್ಲ. ಆದರೆ ನಾವು ಬರ್ತೀವಿ, ಅಲ್ಲಿ ನಮ್ಮನ್ನು ಕೂರಿಸಬೇಕು ಕರಿಬೇಕು ಅಂತ ಏನಿಲ್ಲಪ್ಪ, ನಾವು ಅಲ್ಲಿ ಇರ್ತೀವಿ. ಆಂಜನೇಯನ ಪೂಜೆ ಆದರೆ ನಾವು ಬರ್ತೀವಿ ಅಂತ. ಇದು ನಾವು ಯಾವಾಗಲೂ ಏನು ತಿಳ್ಕೊಂಡಿದ್ದೀವಲ್ಲ, ಎಲ್ಲೆಲ್ಲಿ ರಾಮ ಅಂದ್ರೆ ಆಂಜನೇಯ ಇರ್ತಾನೆ ಅಂತ, ಅದೇ ಥರ ಉಲ್ಟಾ ಕೂಡ ಇದೆ. ಎಲ್ಲೆಲ್ಲಿ ಆಂಜನೇಯ ಇರ್ತಾನೆ ಅಲ್ಲಿ ರಾಮನ ಉಪಸ್ಥಿತಿ ಇರುತ್ತೆ ಅಂತ. ಹಾಗಾಗಿ ಇಲ್ಲೂ ಕೂಡ ಆಂಜನೇಯ ಇದ್ರೆ ಪೂಜೆ ತಗೊತಾರೆ, ಇಲ್ಲಾಂದ್ರೆ ಇವ್ರು ಪೂಜೆ ತಗೊಳ್ಳಲ್ಲ. ಆದರೆ ಈ ಮಹಾನುಭಾವ ಆಂಜನೇಯ ಈ ಪ್ರಸಂಗದಲ್ಲಿ ಬಂದೇ ಇಲ್ಲ. ಇವಾಗ ದೇವಸ್ಥಾನ ಮಾಡೋರ್ಗೊಂದು ಸಮಸ್ಯೆ, ಪೂಜಾ ಪದ್ಧತಿ ಮತ್ತು ಇತಿಹಾಸ ಎರಡನ್ನೂ ನೋಡ್ಕೊಳ್ಳೋದಾದರೆ, ಇತಿಹಾಸದ ಈ ಪ್ರಸಂಗದಲ್ಲಿ ಆಂಜನೇಯ ಇಲ್ಲ ಅನ್ನೋದಾದರೆ ಇರಬಾರ್ದಿಲ್ಲ ಆಂಜನೇಯನ ಮೂರ್ತಿ, ಐತಿಹಾಸಿಕವಾಗಿ ಕೂರಿಸೋದಾದರೆ. ಸೊ ಕಥೆಗೆ ಅನುರೂಪವಾಗಿ ಆಂಜನೇಯ ಇರಬಾರ್ದು. ಹಾಗೆ ಏನಾದರೂ ಮಾಡಿಬಿಟ್ರೆ ಇವ್ರು ಯಾರು ಪೂಜೆ ತಗೊಳ್ಳೋದಿಲ್ಲ, ಪೂಜೆಗೆ ಸಮಸ್ಯೆ ಆಗಿಬಿಡುತ್ತೆ. ಸೊ ಪೂಜೆಗೋಸ್ಕರ ಅನುಕೂಲವಾಗಿಲ್ಲ ಅಂತ ಒಂದು ಆಂಜನೇಯನ ಮೂರ್ತಿ ಕೂರಿಸ್ಬಿಟ್ರೆ ಕಥೆಗೆ ವಿರೋಧ ಬರೋಕ್ಕೆ ಶುರು ಆಗಿಬಿಡುತ್ತೆ. ಇಲ್ದಲೇ ಇರೋ ಆಂಜನೇಯನ ಹೆಂಗೆ ಕೂರಿಸಿದ್ರೆ ನೀವು ಅಂತ ಕೇಳ್ತಾರೆ. ಇವಾಗ ಕಥೆಯನ್ನು ಕಾಪಾಡ್ಕೋಬೇಕು, ಜೊತೆಗೆ ಪೂಜೆಗೆ ಅನುಕೂಲವೂ ಮಾಡಬೇಕು ಅಂತ ಹೇಳಿ ಆಂಜನೇಯ ಸ್ವಾಮಿಯನ್ನು ರಾಮನ ಪಾದಗಳಲ್ಲಿ ಸಣ್ಣ ಚಿತ್ರ ಮಾಡಿ ತೋರಿಸಿದ್ದಾರೆ. ಒಂದು ಮೂರ್ತಿ ಕೊಟ್ಟಿಲ್ಲ, ಒಂದು ವಿಗ್ರಹ ರೂಪ ಇಟ್ಟಿಲ್ಲ, ಆಂಜನೇಯ ಇಲ್ಲ ಅಂತ ಕೂಡ ಮಾಡಿಲ್ಲ. ರಾಮನ ಪಾದಗಳಲ್ಲಿ ನಾವು ರೇಖಾಚಿತ್ರ ರೂಪದಲ್ಲಿ ಆಂಜನೇಯನನ್ನು ಕಾಣಬಹುದು. ಸೊ ಇದಿಷ್ಟು ರಾಮಾಯಣದ ಕಥೆ. ಪರಶುರಾಮರಿಗೆ ರಾಮ ತನ್ನ ವಿವಾಹ ದರ್ಶನವನ್ನು ಕೊಡ್ತಾ ಇದ್ದಾನೆ. ಈಗ ನೀವು ಮೂರ್ತಿಗಳನ್ನು, ರಾಮ ಸೀತಾಲಕ್ಷ್ಮಣರ ವಿಗ್ರಹಗಳನ್ನು ಗಮನಿಸಿದ್ರೆ ಇವರೆಷ್ಟು ಜನ ನೇರ ನಿಂತಿಲ್ಲ, ಪಾದದಿಂದ ಸೊಂಟ ವಾಲಿದ್ದಾರೆ,
ಸೊಂಟದಿಂದ ಎದೆ ಹೋಗಿದೆ, ನಿಮಗೆ ಇದು ಸ್ವಲ್ಪ ಹೂವಲ್ಲಿ ಮರೆಯಾಗ್ಬಿಟ್ಟಿದೆ, ತಲೆ ಆ ಕಡೆ ವಾಲಿದೆ, ಅದು ಕಾಣುತ್ತೆ ನಿಮಗೆ. ಮೇಲ್ಗಡೆ ನೀವು ಆದಿಶೇಷನ ಹೆಡೆ ಗಮನಿಸಿದ್ರೆ ರಾಮನ ಕಿರೀಟ ಮಧ್ಯಕ್ಕಿಲ್ಲ ಅನ್ನೋದು ಗೊತ್ತಾಗುತ್ತೆ, ಸ್ವಲ್ಪ ವಾಲಿರೋದು ಕಾಣುತ್ತೆ. ಬರೀ ತಲೆ ಅಷ್ಟೇ ವಾಲಿಲ್ಲ, ಅವರು ತ್ರಿಭಂಗಿ ಅಂತ ಕರಿತೀವಿ. ಪಾದದಿಂದ ಸೊಂಟ, ಎದೆ, ತಲೆ ಹೀಗೆ ಹೇಗೆ ಸಿಕ್ಸಾಕ್ ಆಗಿ ನಿಂತಿದ್ದಾರೆ. ಅವರೆಲ್ಲರೂ ಹೀಗೆ ನಿಂತಿರೋದ್ರಿಂದ ಅವರೆಲ್ಲರ ಪಾದಗಳು ತಿರುಗಿದೆ. ಸ್ವಾಮಿಯ ಪಾದ ಎಡಗಾಲ ಆ ಕಡೆ ಮುಖ ಮಾಡಿ, ಅಮ್ಮನವ್ರದ್ದು ಹಾಗೆ ಇದೆ, ಲಕ್ಷ್ಮಣರದ್ದು ಹೀಗೆ ಪಾದ ತೆರೆಗಿದೆ. ಎಲ್ಲ ಕಡೆ ವಿಷ್ಣುವಿನ ಪಾದಗಳು ನೇರ ಇರುತ್ತೆ, ಯಾಕಂದ್ರೆ ವಿಷ್ಣು ಎಲ್ಲ ಕಡೆ ನೇರ ನಿಂತಿರ್ತಾರೆ, ಅದನ್ನು ಸಮಭಂಗಿ ಅಂತ ಕರಿತೀವಿ. ಹಾಗಾಗಿ ಅಲ್ಲಿ ಪಾದಗಳು ನೇರ ಇರುತ್ತೆ. ಅದಕ್ಕೆ ಇಲ್ಲಿ ಎಲ್ಲರೂ ತ್ರಿಭಂಗಿ, 3 ಕಡೆ ಭಂಗ ಆಗಿರುವಂಥ ನಿಲುವು. ಹಾಗಾಗಿ ಎಲ್ಲರ ಎಡಗಾಲು ಆ ಕಡೆ ತಿರುಗಿದೆ, ಇದು ಒಂದು ವಿಶೇಷ. ಮತ್ತೊಂದು ವಿಶೇಷ, ರಾಮನ ಕೈಗಳು. ಸಾಮಾನ್ಯ ರಾಮನನ್ನು ಇಲ್ಲಿ ನೋಡ್ತೀವೋ ಎಲ್ಲ ಕಡೆ ಎಡಗೈಯಲ್ಲಿ ಬಿಲ್ಲನ್ನು ಹಿಡಿದಿರ್ತಾನೆ, ಧನುಸ್ಸನ್ನು, ಬಲಗೈಯಲ್ಲಿ ಆಂಜನೇಯನಿಗೆ ಆಶೀರ್ವಾದ ಮಾಡ್ತಾ ಇರ್ತಾನೆ, ಆಂಜನೇಯ ಸ್ವಾಮಿಗೆ ಆಶೀರ್ವಾದ ಮಾಡುತ್ತಿದ್ದರೆ ಇಲ್ಲಿರ್ತಾನೆ. ಆದರೆ ಇಲ್ಲಿ ಏನು ನಡೆದಿದೆ ಪ್ರಸಂಗ, ರಾಮನಿಗೆ ಪರಶುರಾಮರಿಗೆ ಯುದ್ಧ ನಡೆದಿದೆ. ಸೋತ ಪರಶುರಾಮರಿಗೆ ರಾಮ ವಿಷ್ಣು ಅಂತ ಅರ್ಥ ಆಗಿದೆ. ಮದುವೆ ನೋಡಿಲ್ಲಪ್ಪ, ನಿನ್ನ ದರ್ಶನ ಕೊಡು ಅಂತ ಕೇಳಿದ್ದಾರೆ. ರಾಮ ಯುದ್ಧ ಮುಗಿಸಿ ತಕ್ಷಣ ದರ್ಶನ ಕೊಡ್ತಾ ಇದ್ದಾನೆ. ಹಾಗಾಗಿ ಎಡಗೈಯಲ್ಲಿ ಇಲ್ಲಿ ಬಿಲ್ಲನ್ನು ಹಿಡಿದಿದ್ದಾನೆ, ಹಾಗೆ ಬಲಗೈಯಲ್ಲಿ ಬಾಣ ಕೂಡ ಹಾಗೆ ಇಟ್ಕೊಳ್ತಾನೆ. ಬಾಣಧಾರಿ ರಾಮ ಇರಲ್ಲ, ಧನುರ್ಧಾರಿ ಇರ್ತಾನೆ. ಎಲ್ಲ ಕಡೆ ಎಡಗೈಯಲ್ಲಿ ಧನುಸ್ ಇಟ್ಟಿರ್ತಾನೆ, ಆಶೀರ್ವಾದ ಮುದ್ರೆಯಲ್ಲಿ ಬಲಗೈ ಇಟ್ಕೊಂಡಿರ್ತಾನೆ. ಇಲ್ಲಿ ಎದೆ ನೆರಕ್ಕೆ ಬಾಣ ಹಿಡ್ಕೊಂಡು ನಿಂತಿದ್ದಾನೆ. ಹಾಗೂ ಒಂದೆರಡು ದೇವಸ್ಥಾನದಲ್ಲಿ ಬಾಣ ನೋಡಿದ್ರು ಅದು ಅದರ ಪೊಸಿಷನ್ ಇಲ್ಲಿರಲ್ಲ, ಕೆಳಗಿಟ್ಟಿರ್ತಾನೆ. ಯುದ್ಧ ಮಾಡ್ತಿರೋ ಹಾಗಿರಲ್ಲ, ಬಾಣ ಕಂಡ್ರು ಸಹ ಅದು ಇಲ್ಲಿರುತ್ತೆ. ಇಲ್ಲಿ ಯುದ್ಧ ಮುಗಿಸಿ ಹಾಗೆ ದರ್ಶನ ಕೊಡ್ತಾ ಇರೋದು. ಹಾಗಾಗಿ ರಾಮ ಲಕ್ಷ್ಮಣ ಇಬ್ಬರನ್ನು ಗಮನಿಸಿದ್ರೆ ಎದೆ ನೆರಕ್ಕೆ ಹಿಡ್ಕೊಂಡು ನಿಂತಿದ್ದಾರೆ, ಇದು ಇನ್ನೊಂದು ವಿಶೇಷ. ಮತ್ತೊಂದು ವಿಶೇಷ, ರಾಮನ ಹೆಗಲನ್ನು ಗಮನಿಸಿ. ಒಂದು ಬತ್ತಳಿಕೆ ಅಂತ ಒಂದು ಬ್ಯಾಗ್ ಇರುತ್ತೆ, ಅದರ ತುಂಬ ಬಾಣ ಹಾಕ್ಕೊಂಡಿರ್ತಾರೆ. ಇಲ್ಲಿ ರಾಮನಿಗೂ ಇಲ್ಲ, ಲಕ್ಷ್ಮಣನಿಗೂ ಇಲ್ಲ. ಯಾಕಿಲ್ಲ ಅಂದರೆ ಇವರೆಲ್ಲ ಮದುವೆ ಮುಗಿಸಿ ಮನೆ ಹೋಗ್ತಾ ಇದ್ದವರು, ಸ್ವಂತ ಮದುವೆ, ಯಾರು ಅಸ್ತ್ರಶಸ್ತ್ರ ಧಾರಣೆ ಮಾಡಲ್ಲ. ಅಯೋಧ್ಯೆಗೆ ಹೋಗ್ತಾ ಇದ್ದಾರೆ, ಅದರ ಅವಶ್ಯಕತೆ ಇಲ್ಲ. ದಾರಿಯಲ್ಲಿ ಹೇಗೆ ಪರಶುರಾಮರು ಬರಬಹುದು, ಯುದ್ಧ ಮಾಡ್ತಾರೆ ಅನ್ನೋ ವಿಚಾರ ರಾಮನಿಗೆ ಗೊತ್ತಿಲ್ಲ. ಅವತ್ತಿನ ಕಾಲಕ್ಕೆ ಟಿವಿ ಜ್ಯೋತಿಷಿಗಳಿರಲಿಲ್ಲ, ಬ್ರಹ್ಮಾಂಡ ಗುರುಜಿಗಳೆಲ್ಲ ಬಂದು ಹೇಳೋಕ್ಕೆ ಅಂತ. ಆದರೆ ಒಂದು ವಿಷಯ ಏನಪ್ಪ ಅಂತಂದರೆ, ಅವತ್ತು ಬ್ರಹ್ಮರ್ಷಿಗಳೇ ಇದ್ದರು, ವಸಿಷ್ಠರು, ಗೌತಮರು, ಭರದ್ವಾಜರು, ಯಾರೆಲ್ಲ ಎಲ್ಲವನ್ನೂ ತಿಳ್ಕೊಂಡಿರೋರಿದ್ರು. ಅವರೆಲ್ಲ ಗೊತ್ತಿದ್ರು ಕೂಡ, ಅಂದರೆ ದಾರಿಯಲ್ಲಿ ಏನಾಗುತ್ತೆ, ಮುಂದೆ ಏನೆಲ್ಲ ನಡೆಯುತ್ತಿದೆ, ರಾಮನ ಚರಿತ್ರೆ ಹೇಗೆ ಆಗೋದಿದೆ ಎಲ್ಲ ಅವರಿಗೆ ಗೊತ್ತಿದ್ರು ಕೂಡ, ಇದು ಯಾವುದನ್ನು ಪರಶುರಾಮರು ಬರ್ತಾರೆ, ಯುದ್ಧ ಅಂತ ಹೇಳ್ತಾರೆ, ಅಸ್ತ್ರಶಸ್ತ್ರ ತೊಗೊಂಡು ಹೋಗೋಕೆ ಮಗು ಬೇಕಾಗುತ್ತೆ ನಿನಗೆ ಯುದ್ಧಕ್ಕೆ ಅಂತ ಹೇಳಿ ಕಳಿಸ್ಬೋದಾಗಿತ್ತು. ಇದು ಯಾವುದನ್ನು ಅವ್ರು ಸೂಚನೆ ಕೊಟ್ಟಿಲ್ಲ. ಕಾರಣ ಏನು ಅಂದರೆ, ನಮಗೆ ರಾಮನಿಗೆ ಒಂದು ಜಾಗದಲ್ಲಿ ವ್ಯತ್ಯಾಸ. ನಮಗೆಲ್ಲ ಭವಿಷ್ಯ ಬೇಕು, ಜಾತಕ ಕೇಳ್ತೀವಿ, ಜ್ಯೋತಿಷ ಕೇಳ್ತೀವಿ. ಯಾಕೆ ಅಂತ ಕೇಳಿದ್ರೆ, ಮುಂದೆ ಏನಾಗುತ್ತೆ ಅನ್ನೋದನ್ನು ಇವತ್ತು ತಿಳ್ಕೊಂಡ್ಬಿಟ್ರೆ ಅದು ಬರೋ ಹೊತ್ತಿಗೆ ನಾವು ಪ್ರಿಪೇರ್ ಆಗಿರ್ತೀವಿ. ಅದು 6 ತಿಂಗಳಾದಮೇಲೆ ದುಡ್ಡು ಹೋಗುತ್ತೆ ಅಂತಂದರೆ ಇವತ್ತಿಂದ ಸ್ವಲ್ಪ ಸೇರಿಡೋಕ್ಕೆ ಶುರು ಮಾಡಿರ್ತೀವಿ. ಆರೋಗ್ಯ ಬರುತ್ತೆ, ಆರೋಗ್ಯ ಹೋಗುತ್ತೆ, ಅದು ತುಂಬ ದುಡ್ಡು ಬರುತ್ತೆ ಅಂತಂದ್ಬಿಟ್ರೆ ಇವತ್ತಿಂದ ಸಾಲ ಮಾಡೋಕ್ಕೆ ಶುರು ಮಾಡಿಬಿಡ್ತೀವಿ. ಹೇಗೂ ಬರುತ್ತಲ್ಲ ದುಡ್ಡು, ಅವಾಗ ತೀರಿಸ್ಕೊಂಡ್ರೆ ಆಯಿತು ಅನ್ನೋ ಹಾಗೆ. ಸೊ ಇದೆಲ್ಲ ಮುಂದಿನ ಭವಿಷ್ಯವನ್ನು ಹೇಳಿಬಿಟ್ರೆ ನಾವು ಅದಕ್ಕೆ ಪ್ರಿಪೇರ್ ಆಗೋದಕ್ಕೆ ಸಮಯ ಅವಕಾಶ ಸಿಗುತ್ತೆ ಅಂತ ನಾವು ತಯಾರಾಗೋದಕ್ಕೆ ಭವಿಷ್ಯ ಕೇಳ್ತಾ ಇದ್ದೀವಿ. ತಪ್ಪಿಸ್ಕೊಳ್ಳೋದಕ್ಕೆ ಇಲ್ಲ, ಒಂದಷ್ಟು ರೆಡಿ ಆಗೋದಕ್ಕೆ. ರಾಮನ ವಿಚಾರ ಹೇಗಿದೆಯಪ್ಪ ಅಂತಂದರೆ, ಯಾವುದು ಎಷ್ಟೇ ಥರದ ವಿಪರೀತವಾದದ್ದಾದರಾಯಿತು, ಅನುಕೂಲವಾದದ್ದಾದರಾಯಿತು, ಅದು ಎಷ್ಟೇ ದಿಢೀರ್ ಅಂತ ಬಂದರೂ ಎರಡನ್ನೂ ಸುಧಾರಿಸ್ಕೊಳ್ಳುವಂಥ ಸಾಮರ್ಥ್ಯ ಅವನಿಗೆ. ಹಾಗಾಗಿ ಬೆಳಗ್ಗೆ ಪಟ್ಟಾಭಿಷೇಕ ಅಂತ ದಿಢೀರ್ ಅನೌನ್ಸ್ ಮಾಡಿದ್ದು. 6 ತಿಂಗಳ ಹಿಂದೆನೇ ಡೇಟ್ ಕೊಟ್ಬಿಟ್ಟು, ನೋಡಿ ಈ ಡೇಟಲ್ಲಿ ಹೇಳ್ತೀನಿ, ಅನೌನ್ಸ್ ಮಾಡ್ತೀನಿ, ಸ್ವಲ್ಪ ನಾಟಕ ಮಾಡಬೇಕು, ನಿಮ್ಗೆ ಗೊತ್ತಿಲ್ಲ ಅನ್ನೋರಾಗ ನಾಟಕ ಮಾಡಬೇಕು ಅಂತ ಹೇಳಿರಲಿಲ್ಲ ರಾಮನಿಗೆ. ದಿಢೀರ್ ಅನೌನ್ಸ್ ಮಾಡಿದ್ರು, ನೋಡಪ್ಪ ನಾಳೆನೇ ಪಟ್ಟಾಭಿಷೇಕ ಅಂದ್ಬಿಟ್ಟು. ಅಷ್ಟು ದೊಡ್ಡ ಜವಾಬ್ದಾರಿ ನಾಳೆನೇ ಸಿಗುತ್ತೆ ಅನ್ನೋವಾಗಲೂ ಅಷ್ಟೇ ಸಮಾಧಾನವಾಗಿದ್ದ, ಏನೂ ಆಗಿಲ್ಲ ಅಂತ. ಅದೇ ಸಾಯಂಕಾಲಕ್ಕೆ ಕರೆದ್ಬಿಟ್ಟು ಏನೂ ಇಲ್ಲ, ಎಲ್ಲ ಕ್ಯಾನ್ಸಲ್, ಕಾಡಿಗೆ ಹೋಗಬೇಕು ಅಂದ್ಬಿಟ್ರು. ಅದಕ್ಕೂ ಅಷ್ಟೇ ಸಮಾಧಾನವಾಗಿದ್ದಾನೆ, ಏನೂ ಆಗಿಲ್ಲ ಅನ್ನೋ ಹಾಗೆ. ಸೊ ಆ ಮನಸ್ಥಿತಿ ಎರಡಕ್ಕೂ ರೆಡಿ. ಕಿರೀಟ ಹಾಕೊಂಡು ರಾಜ್ಯದಲ್ಲಿ ಸಿಂಹಾಸನದಲ್ಲಿ ಕೂರೋಕ್ಕೂ ರೆಡಿ, ವಲ್ಕಲ ಧಾರಣೆ ಮಾಡ್ಕೊಂಡು ಕಾಡಿಗೆ ಹೋಗೋಕ್ಕೂ ರೆಡಿ. ಆ ಸ್ಥಿತಿಯ ಮನಸ್ಥಿತಿಯನ್ನು ಇಟ್ಟುಕೊಂಡಿದ್ದ ರಾಮ. ಸೊ ಇದು ಋಷಿಗಳಿಗೆಲ್ಲ ಗೊತ್ತು. ಈ ಸ್ವಭಾವದ ವ್ಯಕ್ತಿಗೆ ನಾವೇನು ಪ್ರಿಪೇರ್ ಮಾಡಬೇಕು, ಒನ್ ಇಸ್ ಪ್ರಿಪೇರ್ಡ್ ಆಲ್ ಟೈಮ್, ಎವ್ರಿ ಟೈಮ್. ಹಾಗಿರೋ ನನಗೆ ನಾವೇನು ಹೇಳಿ ಕಳಿಸ್ಬೇಕು, ಹೇಳಬೇಕಾಗಿಲ್ಲ ಅಂತ ಪರಶುರಾಮ. ಹಾಗಾಗಿ ನಾವೆಲ್ಲ ರಾಮನ ಹತ್ರ ಪ್ರಾರ್ಥನೆ ಮಾಡೋದಿದ್ರೆ ಈ ಪ್ರಿಪೇರೇಷನ್ ಇದೆಯಲ್ಲ, ಎಲ್ಲದಕ್ಕೂ ಪ್ರಿಪೇರ್ ಆಗಿರುವಂಥ ಸ್ಥಿತಿ, ಅದನ್ನು ಕೊಡು ಅಂತ ಕೇಳಬೇಕು. ನಾವು ನೋಡಿ ಸಾಮಾನ್ಯವಾಗಿ ದೇವತೆಗಳ ಹತ್ರ ಪ್ರಾರ್ಥನೆ ಮಾಡುವಾಗ ಕರೆಕ್ಟಾಗಿ ಯಾರಿಂದ ಏನು ಕೇಳಬೇಕು ಗೊತ್ತಿದೆ. ಲಕ್ಷ್ಮೀ ಪೂಜೆ ಮಾಡ್ತೀವಿ ಅಂದ್ಕೊಳ್ಳಿ, ಅಪ್ಪಿ ತಪ್ಪಿ ಆರೋಗ್ಯ ಕೊಡು, ಜ್ಞಾನ ಕೊಡು, ಬುದ್ಧಿ ಕೊಡು, ಎಕ್ಸಾಮ್ ಪಾಸ್ ಮಾಡಿಸು ಅಂತ ಲಕ್ಷ್ಮೀ ಪೂಜೆಯಲ್ಲಿ ಯಾರೂ ಕೇಳಲ್ಲ, ಹೌದಾ? ಸರಸ್ವತಿ ಪೂಜೆ ಮಾಡ್ತೀವಿ, ಅಲ್ಲಿ ದುಡ್ಡು ಕೊಡು, ಐಶ್ವರ್ಯ ಕೊಡು, ಸಂಪತ್ತು ಕೊಡು, ಶ್ರೀಮಂತಿಕೆ ಕೊಡು, ಸದಾ ಮಳೆ ಸುರಿಯೋ ಹಾಗೆ ಚಿನ್ನ ಕೊಡು, ಬೆಳ್ಳಿ ಕೊಡು, ಕೇಳಲ್ಲ ಅಲ್ಲಿ, ಹೌದಾ? ಅಲ್ಲಿ ಜ್ಞಾನ ಬುದ್ಧಿ ಇದನ್ನೇ ಕೇಳ್ತೀವಿ. ಧನ್ವಂತರಿ ಹೋಮ ಪೂಜೆ ಮಾಡಿಸಿದ್ರೆ ಆರೋಗ್ಯವನ್ನೇ ಕೇಳ್ತೀವಿ. ಐಸಿಯು ಮಲ್ಕೊಂಡ್ಬಿಟ್ಟಿದ್ದಾರೆ, ತುಂಬ ಸೀರಿಯಸ್ ಆಗಿಬಿಟ್ಟಿದ್ದಾರೆ ಅನ್ನುವಾಗ ಮೃತ್ಯುಂಜಯ ಹೋಮ ಮಾಡಿದ್ರೆ ಆಯುಷ್ಯ, ಆರೋಗ್ಯ, ಮೃತ್ಯುವಿನಿಂದ ಕಾಪಾಡು, ಇದನ್ನೇ ಕೇಳ್ತಿದ್ದೀವಿ. ಅಂದರೆ ಚೆನ್ನಾಗಿ ಗೊತ್ತು ಯಾರಾದ್ರೆ ಏನು ಸಿಗುತ್ತೆ ಅಂತ. ಆದರೆ ರಾಮ ಕೃಷ್ಣ ಅಂತ ದೇವಸ್ಥಾನಗಳಿಗೆ ಬಂದರೆ ಫುಲ್ ಕನ್ಫ್ಯೂಸ್ ಆಗಿಬಿಡ್ತೀವಿ.
ಏನು ಕೇಳಬೇಕು ಗೊತ್ತಾಗಲ್ಲ. ನಮ್ಮ ಜೀವನದ ಒಂದು 50 ವರ್ಷದ ಪ್ಲಾನ್ ಹೇಳ್ಬಿಡ್ತೀವಿ. ಆಯ್ತಾ, ನಾವೇನ್ ಮಾಡ್ತಿದ್ದೀವಿ, ನೋಡಪ್ಪ ನಾನೊಂದು 50 ವರ್ಷಕ್ಕೆ ಪ್ಲಾನ್ ಹಾಕಿದ್ದೀನಿ, ಇಂಥ ಸಮಯಕ್ಕೆ ವಿದ್ಯಾಭ್ಯಾಸ ಮುಗಿಬೇಕು, ಅದು ಮುಗೀತಿದ್ದಂಗೆ ಕ್ಯಾಂಪಸ್ ಆಗಬೇಕು, ಕ್ಯಾಂಪಸ್ ಆಗ್ತದಂಗೆ ಇಂಥ ಪ್ಯಾಕೇಜ್ ಬರಬೇಕು, ಇಂಥ ಜಾಗದಲ್ಲಿ ಕೆಲಸ ಸಿಗಬೇಕು, ಹೀಗೆ ಹೋಗಬೇಕು, ಇಷ್ಟಕ್ಕೆ ಮದುವೆ ಆಗಬೇಕು, ಇಷ್ಟಕ್ಕೆ ಮಕ್ಕಳಾಗಬೇಕು, ಇದು ಮನೆ ಸಾಲ ಮಾಡಬೇಕು, ಅದಕ್ಕೆ EMI ಹಿಂಗೆ ತಿರುಗಿಬಿಡ್ಬೇಕು, ಪೂರ್ತಿ ಜೀವನದ ಉದ್ದಕ್ಕೂ ಪ್ಲಾನ್ ಹಾಕಿದ್ದೀನಿ, ಹಾಗೆ ನಡೆಸ್ಬಿಡಪ್ಪ. ಇದು ನನ್ನ ಭಾಗ್ಯದಲ್ಲಿ ಇಲ್ಲ ಅಂದ್ರೂ ನಡೆಸಪ್ಪ, ನಾನು ಬೇಕಾದ್ರೆ ನಿಂಗೆ ಹೂವು ಹಾಕಿಸ್ತೀನಿ, ನಿಂಗೆ ಇದನ್ನ ಅಭಿಷೇಕ ಮಾಡಿಸ್ತೀನಿ, ನಿಂಗೆ ಕಲ್ಯಾಣೋತ್ಸವ ಮಾಡಿಸ್ತೀನಿ ಅನ್ನೋ ಹಾಗೆ ಕೇಳ್ತಾ ಇದ್ದೆ. ದೇವ್ರ ಹತ್ರ ಹೀಗೆ ನಡೀತಾ ಇದೆ ವ್ಯವಹಾರ. ಆಯ್ತಾ, ಸರಿಯಾಗಿ ನೋಡಿದ್ರೆ ಯಾರ ಜೀವನದಲ್ಲಿ ಒಂದು ಆಸ್ ಪರ್ ಪ್ಲಾನ್ ನಡೀಲಿಲ್ವೋ ಅವನ ಹತ್ರ ನಂದು ಮಾತ್ರ ಆಸ್ ಪರ್ ಪ್ಲಾನ್ ನಡೆಸು ಅಂತ ಹೇಳ್ತೀನಿ. ಹೌದಾ? ರಾಮನ ಹತ್ರ ಕೇಳಬೇಕಾಗಿರೋದೇನು, ಯಾರು ಯಾವ್ದಕ್ಕೆ ಸ್ಪೆಷಲ್ ಅವ್ರ ಹತ್ರ ಅದನ್ನು ತಗೋಬೇಕು ಅನ್ನೋದಾದ್ರೆ ಆ ಮನಸ್ಥಿತಿಯನ್ನು ಕೇಳಬೇಕು. ಯಾವಾಗ ನಿನ್ನ ಜೀವನವೇ ಎಲ್ಲ ಉಲ್ಟಾ ನಡೀತು, ಅನ್ಕೊಂಡಿದ್ದೊಂದು ಆಗಿದ್ದೊಂದು ಅನ್ನಂಗೆ ಆಗೋಯ್ತು, ನಮ್ಮ ಜೀವನವು ಹಾಗೆ ನಡೀತಾ ಇರುವಾಗ ನಾನೇನು ಕೇಳಬೇಕು, ನೀನು ಉಲ್ಟಾ ಆದಾಗ ನೀನೆಷ್ಟು ಸಮಾಧಾನವಾಗಿದ್ದೀಯಲ್ಲ, ಯಾರ ಮೇಲೆ ಕೋಪ, ರೇಗೋದು ಡಿಸ್ಟರ್ಬ್ ಆಗೋದು, ಎಷ್ಟೆಲ್ಲ ಸಮಸ್ಯೆಗಳು ಬಂದು ನೀನು ಡಿಸ್ಟರ್ಬ್ ಮಾಡಿದ್ರು ಕೂಡ ನೀನು ಅನ್ಡಿಸ್ಟರ್ಬ್ಡ್ ಇದ್ದೀಯಲ್ಲ ನೀನು ಒಳಗಿಂದ, ಆ ಮನಸ್ಥಿತಿಯನ್ನು ಕೊಡು ನನಗೆ. ಆ ಮನಸ್ಥಿತಿ ನನಗೆ ಬೇಕು. ಎಲ್ಲ ಸಿಗುತ್ತೆ ಅನ್ನುವಾಗ ಏನು ಉತ್ಸಾಹ ಇರುತ್ತೋ, ಹೋಯ್ತು ಅನ್ನುವಾಗಿಲ್ಲ, ಬರಲ್ಲ ಅನ್ನುವಾಗಿಲ್ಲ, ಹಾಗಾಗದಂಗೆ ನೋಡ್ಕೊ ನನ್ನನ್ನು, ಅದನ್ನು ಕಾಪಾಡು ಅಂತ ಕೇಳಬೇಕು. ಅದು ರಾಮನ ಆತ್ಮವಿಶ್ವಾಸವನ್ನು ಹೇಳುತ್ತೆ. ರಾಮನನ್ನು ಪೂಜೆ ಮಾಡುವಂತ ಯಾಕೆ ಹೇಳಿದ್ರು ಅಂದರೆ ಈ ಕಾರಣಕ್ಕೆ. 17-18ನೇ ವಯಸ್ಸಿನ ಹುಡುಗನಿಗೆ ಎಲ್ಲ ಸಿಗತ್ತೆ ಅಂತ ನೀವು ಮನೆಯಲ್ಲಿ ನೋಡಿಬೇಕಾದ್ರೆ ಈ ಒಂದು ಪ್ರಯೋಗ ಮಾಡಿ ನೋಡಿ. ಬೆಳಗ್ಗೆ ಪಟ್ಟಾಭಿಷೇಕ ಅನೌನ್ಸ್ ಆಗಿದ್ದು ರಾಮನ 18ನೇ ಹುಟ್ಟದ ಬಗ್ಗೆ, 18ನೇ ವಯಸ್ಸಿನ ಹುಟ್ಟದ ಬಗ್ಗೆ. ಇದಕ್ಕಿಂತ ಒಳ್ಳೆ ಗಿಫ್ಟ್ ಕೊಡೋಕ್ಕಾಗಲ್ಲ ಅಂತ ದಶರಥ ಮಹಾರಾಜಗೆ ಅರ್ಥ ಆಗಿ, ನೋಡಪ್ಪ ಇದನ್ನು ಕೊಟ್ಬಿಡೋಣ ಅಂತ ಹೇಳಿ ಮಕ್ಕಳನ್ನು ಎಲ್ಲರ ಮುಂದೆ ಕರೆದು ಸಭೆಯನ್ನು ಊರಿನವ್ರನ್ನೆಲ್ಲ ಸೇರಿಸ್ಬಿಟ್ಟು ಎಲ್ಲರ ಮುಂದೆ ಪ್ರಾಮಿಸ್ ಮಾಡಿಬಿಟ್ಟ ದಶರಥ ಮಹಾರಾಜ, ನಾಳೆ ನಮ್ಮ ಹುಡುಗನಿಗೆ ಪಟ್ಟಾಭಿಷೇಕ, ನಾಳೆ ನಿನಗಿದೆ ಗಿಫ್ಟ್ ಬಂದ್ಬಿಟ್ಟು. ಸಾಯಂಕಾಲಕ್ಕೆ ಏಕಾಂತದಲ್ಲಿ ಕರೆದುಬಿಟ್ಟು ಎಲ್ಲ ಕ್ಯಾನ್ಸಲ್ ಬಂದು, ನೀವು ಈ ಪ್ರಯೋಗ ಮನೇಲಿ ಮಾಡಿ ನೋಡಿ. 18ನೇ ವಯಸ್ಸಿನ ಮಕ್ಕಳಿಗೆ ನಾಳೆ ನಿಮಗೆ ಐಫೋನ್ ಕೊಡಿಸ್ತೀನಿ, ಒಂದು ಬೈಕ್ ಕೊಡಿಸ್ತೀನಿ, ಏನಾದ್ರು ಕೊಡಿಸ್ತೀನಿ ಅಂತ ಪ್ರಾಮಿಸ್ ಮಾಡಿ, ಸಾಯಂಕಾಲಕ್ಕೆ ಅಪ್ಪ ನಾನು ಅನ್ಕೊಂಡಿದ್ದು ಒಂದು ಅದ್ರ ಬಡ್ಜೆಟ್ ಅದಕ್ಕಿಂತ ಜಾಸ್ತಿ ಆಗೋಗಿದೆ, ಆಯ್ತಾ, ಬಡ್ಜೆಟ್ ಮೀರ್ತಾ ಇದೆ, ಈ ಸತಿ ನನ್ನ ಬಡ್ಜೆಟ್ ಅಲ್ಲಿ ಏನಾಗುತ್ತೆ ಅದನ್ನು ಕೊಡಿಸ್ತೀನಿ, ಮುಂದಿನ ವರ್ಷ ಇವತ್ತು ಈ ಪ್ರಾಮಿಸ್ ಮಾಡಿದ್ದೀನಿ, ಮುಂದಿನ ವರ್ಷ ಕೊಡಿಸ್ತೀನಿ ಅಂತ ಹೇಳಿ ನೋಡಿ ನೀವು. ಆಯ್ತಾ, ಯಾರಿಗೂ ಅಲ್ಲ, ನಮ್ಮನ್ನೇ ನಾವು ವಿಚಾರಿಸ್ಕೊಂಡಿದ್ರೆ, ನಮ್ಮ ತಂದೆ ಹೀಗೆ ನಡೆಸಿದ್ರೆ ನಾವಿರ್ತಿದ್ವ ಹಾಗೆ. ನಮ್ಮ ಸುಮ್ಮನೆ ಮಕ್ಕಳನ್ನ ಹೇಳೋದು ಅಷ್ಟೇ ಇಲ್ಲ, ನಮ್ಮ ಜನರೇಷನ್ ಮನುಷ್ಯ ಸ್ವಭಾವದಲ್ಲೇ ಹೇಗಿದೆ, ನಿಮಗೆ ಒಂದು ಆಸೆ ತೋರಿಸ್ಬಿಟ್ಟು ಆಮೇಲೆ ತಕ್ಷಣ ಅದನ್ನು ನಿರಾಸೆಗೆ ತಿರುಗಿಸ್ಬಿಟ್ರೆ ನಮ್ಮ ಪೂರ್ತಿ ಪರಿವರ್ತನೆ ಆಗ್ಬಿಡುತ್ತೆ ಸ್ವಭಾವ. ಹೌದಾ? ಸೊ ರಾಮ ಹಾಗಿರಲಿಲ್ಲ. ಇದು ಅನಿಸಿದ್ದು ಪೂರ್ವಿಕರಿಗೆ, ಇದು ಪೂಜೆ ಮಾಡಬೇಕಾಗಿರೋ ಗುಣ ಅಂತ. ರಾಮನನ್ನು ಏನಂತ ನೋಡಬೇಕು ಅಂದರೆ ಈ ಗುಣ. ಬೆಳಗ್ಗೆ ಅಪ್ಪ ಅಮ್ಮನ ಬಗ್ಗೆ ಒಂದು ಭಾವನೆ ಬದಲೇ ಆಗಲಿಲ್ಲ ಅವನಿಗೆ. ಎಲ್ಲ ನೀನೇ, ನಾಳೆ ನೀನೇ ರಾಜ ಅನ್ನುವಾಗ ಯಾವ ತಂದೆ ತಾಯಿಗಳ ಬಗ್ಗೆ ಗೌರವ ಇತ್ತು, ಅದೇ ಗೌರವ ಕಾಡಿಗೆ ಹೋಗು ಅನ್ನುವಾಗಲೂ ಇತ್ತು. ಇವತ್ತು ನೀವು ಸುಮ್ಮನೆ ಟ್ರಿಪ್ ಅಂತ ಬಂದಿದ್ದೀರಿ ಅನ್ಕೊಂತೀನಿ. ನೀವು ಟ್ರಿಪ್ ಅಂತ ಬಂದರೆ 2 ದಿನದ ಟ್ರಿಪ್ಗೆ 2 ಬ್ಯಾಗ್ ಬಟ್ಟೆ ಇಟ್ಕೊಂಡು ಬಂದಿದ್ದೀರಿ. ಎಲ್ಲಿ ಉಳ್ಕೊಳ್ಳೋದು ಅಂತ ಗೊತ್ತಿದೆ, ಓಡಾಡೋದಕ್ಕೆ ಏನು ವ್ಯವಸ್ಥೆ ಇರುತ್ತೆ ಅಂತ ಗೊತ್ತಿದೆ, ಎಂತೆಂಥ ಜಾಗದಲ್ಲಿ ಊಟ ಸಿಗುತ್ತೆ ಅಂತ ಗೊತ್ತಿದೆ, ಏನು ಆರ್ಡರ್ ಮಾಡ್ಬೋದು, ಏನು ಚೆನ್ನಾಗಿರುತ್ತೆ, ಚೆನ್ನಾಗಿಲ್ಲ, ರೇಟಿಂಗ್ಸ್ ಏನಿದೆ ಎಲ್ಲ ನೋಡ್ಕೊಂಡು ವ್ಯವಸ್ಥೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಷ್ಟಕ್ಕೂ ನಾವೆಲ್ಲ ಮಿಡಲ್ ಕ್ಲಾಸ್ ಜನ. ರಾಯಲ್ ರಾಮ, ಚಕ್ರವರ್ತಿಗಳ ಯುವರಾಜ. ಆಯ್ತಾ, ಅಂಥ ಹುಡುಗನಿಗೆ ಹಾಕ್ಕೊಂಡಿದ್ದು ಎಲ್ಲ ಬಟ್ಟೆಗಳನ್ನು ತೆಗೆಸ್ಬಿಟ್ಟು 14 ವರ್ಷ ವನವಾಸಕ್ಕೆ ಒಂದೇ ಒಂದು ಜೊತೆ ನಾರ್ಮಡಿ ಕೊಟ್ಬಿಟ್ಟು ಕಳಿಸ್ಬಿಟ್ರು. ರಾಜ್ಯದ ಕಡೆಯಿಂದ ಒಂದು ವ್ಯವಸ್ಥೆ ಬರಲ್ಲ ನಿನಗೆ ಅಂತ ಹೇಳ್ಬಿಟ್ರು. ಇದನ್ನು ಮಾಡಿದವರು ಯಾರಾದರೂ ಸ್ವಂತ ಅಪ್ಪ ಅಮ್ಮಂದರು. ಮತ್ತು ನಮಗೆ ಏನಾದರೂ ಸಮಸ್ಯೆ ಅಂತ ಬಂದರೆ ಮೊದಲು ಹೋಗೋದು ಅಪ್ಪ ಅಮ್ಮನ ಹತ್ರಕ್ಕೆ, ಅಪ್ಪ ಕಾಪಾಡು, ಅಮ್ಮ ಕಾಪಾಡು ಅಂತ ಹೇಳಿ ಹೋಗ್ತೀವಿ. ಇಲ್ಲಿ ಸಮಸ್ಯೆ ಮಾಡಿದವರೇ ಅಪ್ಪ ಅಮ್ಮಂದರು ರಾಮನಿಗೆ, ಮಕ್ಕಳಿಗೆ. ಆದರೆ ಹಾಗೆ ಮಾಡುವಾಗ ರಾಮನಿಗೆ ಅಪ್ಪ ಅಮ್ಮನ ಬಗ್ಗೆ ಭಾವನೆ ಬದಲಾಗಲೇ ಇಲ್ಲ. ಆ ಗುಣವನ್ನು ಸ್ವೀಕರಿಸಬೇಕು, ಅದನ್ನು ನೋಡಬೇಕು, ಹಾಗೆ ಬರಬೇಕು ಅನ್ನೋದು ದೇವಸ್ಥಾನದ ಉದ್ದೇಶ. ಇವತ್ತು ನಾವು ದೇವಸ್ಥಾನವನ್ನು ಹೀಗೆ ನೋಡುವ ಹಾಗೆ ದೃಷ್ಟಿಯಲ್ಲಿ ಬರ್ತಾ ಇಲ್ಲ. ಚಿಕ್ಕಮಗಳೂರು ಬಂದಿದ್ದೀವಿ, ಇಲ್ಲಿ ಅಂತಲ್ಲ, ಬಹುತೇಕರು ಯಾವ್ಯಾವ ಊರಿಗೆ ಹೋದರೆ ಅಲ್ಲಿ ನೋಡಾಡಕ್ಕೆ ತಿರುಗಾಡಕ್ಕೆ ಅಂತ ಹೋಗ್ತಾ ಇದ್ದೀವಿ. ಆ ನೋಡಾಟ ತಿರುಗಾಟದಲ್ಲಿ ಒಂದು 4 ದೇವಸ್ಥಾನವನ್ನು ತಿರುಗಾಡ್ಕೊಂಡು ನೋಡ್ಕೊಂಡು ಹೋಗ್ತಾ ಇದ್ದೀವಿ. ತಿಳ್ಕೊಳ್ಳೋ ಹಾಗೆ ಬರ್ತಿಲ್ಲ, ತಿದ್ದುಕೊಳ್ಳೋ ಹಾಗೆ ಬರ್ತಿಲ್ಲ. ಇನ್ನೊಂದು ಸ್ವಲ್ಪ ಆಗಬಹುದು ಮನಸ್ಸಿಗೆ, ನಾವು ನಮ್ಮ ಎಂಟರ್ಟೈನ್ಮೆಂಟಿಗೆ ಬರ್ತಾ ಇದ್ದೀವಿ ಇನ್ಯಾರ್ದೋ ಮನೆಗೆ. ಹಾಗೆ ನನ್ನ ಮನೆಗೆ ಯಾರಾದರೂ ಒಬ್ಬರು ಅವರ ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ನಮ್ಮ ಮನೆಗೆ ಬಂದರೆ ನಾವು ಅಲೋ ಮಾಡ್ತೀವ? ನನ್ನ ಮನೆ ಕೂತು ಬೋರ್ ಹೊಡಿತಪ್ಪ, ಎದುರುಗಡೆ ಮನೆ ಜೋರಾಗಿ ಕಟ್ಟಿದಾರಂತೆ, ಬೋರ್ ಸುಮ್ಮನೆ ಅಂತ ನನ್ನ ಎಂಟರ್ಟೈನ್ಮೆಂಟಿಗೆ ಅವ್ರ ಮನೆಗೆ ಹೋಗ್ತೀವ? ಯಾವಾಗಲೂ ನಾವು ಹೋದರೆ ಒಬ್ಬರ ಮನೆಗೆ ಅವ್ರ ಬಾಯಲ್ಲಿ ಬರಬೇಕು, ನೀವು ಬಂದಿದ್ದು ತುಂಬ ಸಂತೋಷ ಆಯಿತು ಕಣ್ರಿ, ನೀವು ಬಂದಿದ್ದು ಭಾರಿ ಖುಷಿ ಆಯಿತು ಅಂತ ಅವ್ರು ಹೇಳೋವರೆಗೂ ನಾವು ಅವ್ರಿಗೆ ಎಲ್ಲ ರೀತಿಯಾಗಿ ಆ ಥರ ನಡ್ಕೊಂಡು ಬರ್ತೀವಿ ಹೊರಗಡೆಗೆ. ಹಾಗೆ ನಾವು ದೇವಸ್ಥಾನಕ್ಕೆ ಅಂತ ಬಂದರೆ ನಾವಷ್ಟೇ ಅಲ್ಲ, ನಮ್ಮ ಬರುವಿಕೆಯಿಂದ ಯಾರು ಈ ಮನೆಯ ಯಜಮಾನರಿದ್ದಾರೋ ಅವರು ಖುಷಿ ಪಟ್ರ ಅನ್ನೋದ್ರ ಕಡೆನೂ ಗಮನ ಇಟ್ಕೋಬೇಕು. ನಾವು ದೇವಸ್ಥಾನಕ್ಕೆ ಬಂದರೆ ಭಗವಂತ ನಮ್ಮ ಬರುವಿಕೆಯಿಂದ ಮಕ್ಕಳು ಬಂದಪ್ಪ ತುಂಬ ಖುಷಿ ಆಯಿತು ಅಂತ ಹೇಳೋ ಹಾಗೆ
ನಾವು ನಡ್ಕೊಂಡ್ವ. ಹಾಗಾಗಿ ನಾವು ಹೇಳೋದು ಅವನಿಗೆ ದುಡ್ಡು ಕೊಡೋದ್ರಿಂದ, ಅವನಿಗೆ ಅಲಂಕಾರ ಮಾಡಿಸೋದ್ರಿಂದ ಖುಷಿ ಆಗೋದಿಲ್ಲ. ನಿಮ್ಮಂತೆ ನಾವು ಆಗ್ತೀವಿ ಅಂತ ಸಂಕಲ್ಪ ಮಾಡೋದ್ರಿಂದ ಆಗ್ತಾರೆ. ಇವತ್ತು ದೇವಸ್ಥಾನದಲ್ಲಿ ತುಂಬ ಕಡೆ ಮಿಸ್ಲೀಡ್ ಆಗ್ತಿರೋದು ಏನಪ್ಪ ಅಂದರೆ, ನೀವು ಚೆನ್ನಾಗಿ ದುಡ್ಡು ಹಾಕಿದ್ರೆ ಭಗವಂತ ತುಂಬ ಖುಷಿ ಆಗ್ತಾನೆ, ಅವನು ನಿಮಗೆ ಚೆನ್ನಾಗಿ ಅನುಗ್ರಹ ಮಾಡ್ತಾನೆ ಅನ್ನೋದನ್ನು ತಪ್ಪು ದಾರಿಯನ್ನು ತೋರಿಸ್ತಾ ಇದ್ದಾರೆ. ಭಗವಂತ ಆಗಲ್ಲ. ಭಗವಂತನ ಇಚ್ಛೆ ಇರೋದು ಏನಪ್ಪ ಅಂದರೆ ಅವರಂತೆ ನಾವು ಆಗಬೇಕು ಅನ್ನೋದು. ಅವನದು ಅಲ್ಲ, ನಮ್ಮ ಪೂರ್ವಿಕರ ಇಚ್ಛೆ. ನಮ್ಮಂತೂ ಆಗ್ಬೇಡ್ರಪ್ಪ, ರಾಮನ ಥರ ಆಗಿ ಅಂತ. ಇದನ್ನು ಕಟ್ಟಿಸಿದ ರಾಜ ತನ್ನ ಮೂರ್ತಿಯನ್ನು ಇಡಲಿಲ್ಲ, ತನ್ನ ಮಕ್ಕಳ ಮೂರ್ತಿಯನ್ನು ಇಡಲಿಲ್ಲ, ಅಥವಾ ತಮ್ಮ ತಾತನ ಮೂರ್ತಿಯನ್ನು ಇಡಲಿಲ್ಲ, ರಾಮನ ಮೂರ್ತಿಯನ್ನು ಇಟ್ಟು ಹೋದರು. ಇದನ್ನು ಕಟ್ಟಿಸಿದವರು ಚೋಳರಾಜನ ಕಾಲದಲ್ಲಿ. ಆದರೆ 1200 ವರ್ಷದ ದೇವಸ್ಥಾನ, ಭಾರತ ದೇಶಕ್ಕೆ ಅತ್ಯಂತ ಹಳೆಯ ದೇವಸ್ಥಾನ. ರಾಮನಿಗೆ ಅಂತ ಇದೊಂದೇ ಉಳ್ಕೊಂಡಿರೋದು. ಇಷ್ಟು ಪ್ರಾಚೀನವಾಗಿ ರಾಮನ ದೇವಸ್ಥಾನ ಪೂಜೆ ಮಾಡೋ ಸ್ಥಿತಿಯಲ್ಲಿ ಭಾರತದಲ್ಲಿಲ್ಲ. ಇದಕ್ಕಿಂತ ಪ್ರಾಚೀನ ದೇವಾಲಯಗಳು ರಾಮನಿಗೆ ಇದ್ದು 1200 ವರ್ಷ ಹಿಂದೆ ಕೂಡ ರಾಮನನ್ನ ದೇವಸ್ಥಾನ ಕಟ್ಟಿ ಪೂಜೆ ಮಾಡಿದ್ರು. ಆದರೆ ಅದರಲ್ಲಿ ಕೆಲವು ದೇವಸ್ಥಾನಗಳನ್ನು ಒಡೆದು ನಾಶ ಮಾಡಿಬಿಟ್ಟಿದ್ದಾರೆ. ಅಯೋಧ್ಯೆ ಆದ ಹಾಗೆ ಇವತ್ತೇನು ದೇವಸ್ಥಾನ ಅಯೋಧ್ಯೆಯಲ್ಲಿ ನೋಡ್ತಾ ಇದ್ದೀವಿ, ಅದು ಹೊಸದು, ಜಾಗ ಅಷ್ಟೇ ಹಳೆಯದು. ಕೆಲವು ದೇವಸ್ಥಾನ ನಾಶ ಮಾಡಿದರೆ, ಕೆಲವು ದೇವಸ್ಥಾನ ಸ್ವಯಂ ಬಿದ್ದು ಹೋದ್ವು. ರಾಮೇಶ್ವರಂ ಹೋಗಿದ್ರೆ, ರಾಮೇಶ್ವರದಲ್ಲಿ ಪಕ್ಕದಲ್ಲಿ ಧನುಷ್ಕೋಟಿ ಅಂತ ಒಂದು ಜಾಗ ಇದೆ. ರಾಮೇಶ್ವರದಲ್ಲಿ ಈಶ್ವರನ ದೇವಸ್ಥಾನ, ಒಳಗೆ ತೀರ್ಥಗಳು ಎಲ್ಲ ಕ್ಷೇಮವಾಗಿದೆ. ಆದರೆ ಧನುಷ್ಕೋಟಿಯಲ್ಲಿದ್ದ ರಾಮನ ದೇವಸ್ಥಾನ ಬಿದ್ದು ಹೋಯಿತು, ಸಮುದ್ರದ ಅಲೆಗಳಲ್ಲಿ ಸಿಕ್ಕಿ ಹೋಯಿತು. ಇನ್ನೂ ಕೆಲವು ದೇವಸ್ಥಾನಗಳು ಜೀರ್ಣೋದ್ಧಾರ ಆಗಿ 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 ಅದರ ಹಳೆ ರೂಪ ಎಲ್ಲ ಹೋಗಿ ಹೊಸ ರೂಪ ತಗೊಂಡಿತು. ನೀವು ನೈಮಿಷಾರಣ್ಯ, ಚಿತ್ರಕೂಟ ಅಂತೆಲ್ಲ ಹೋದರೆ, ಯಾವ ಜಾಗಗಳಲ್ಲಿ ರಾಮ ವನವಾಸವನ್ನೆಲ್ಲ ಕಷ್ಟಪಟ್ಟು ಅನುಭವಿಸಿದ್ನೋ ಆ ಜಾಗಗಳಲ್ಲಿ ಅವತ್ತಿಂದ ಇವತ್ತರೆಗೂ ರಾಮನ ದೇವಸ್ಥಾನ ಹಾಗೆ ಇದೆ. ಆದರೆ ಅದೇನು ಇತ್ತು ಹಳೆಯದು, ಅದು ಬದಲಾಗಿ ಹೊಸ ರೂಪ ತಗೊಂಡ್ಬಿಟ್ಟಿದೆ. ಇವತ್ತೇನು ನೋಡ್ತಿರೋ ಅಲ್ಲಿ ಅದು ಹೊಸ ರೂಪದಲ್ಲಿ ಕಾಣುತ್ತೆ ಹೊರತು ಎಷ್ಟು ಹಳೆದಾಗಿರಬೇಕಿತ್ತೋ ಅಷ್ಟು ಹಳೆದಾಗಿಲ್ಲ. ಇದೊಂದೇ ನಮಗೆ ಇವತ್ತು ಅತ್ಯಂತ ಹಳೆದಾಗಿ ಉಳ್ಕೊಂಡಿರೋದು. 1200 ವರ್ಷದ ಮೂರ್ತಿಗಳು, 1200 ವರ್ಷದ ಗೋಡೆ ಕಟ್ಟಡ. ಅಷ್ಟು ಕಷ್ಟದಿಂದ ಅವರು ಕಷ್ಟಪಟ್ಟಿದ್ದರೆ ಮಾತ್ರ, ಎಷ್ಟು ಶ್ರದ್ಧೆಯಿಂದ ಹಾಕಿದರೆ ಮಾತ್ರ ಇದು 1000 ವರ್ಷ ನಿಲ್ಲುತ್ತೆ. ನಾವು ಈ ದೇವಸ್ಥಾನ ಎಷ್ಟು ಹಳೆಯದು ಅಷ್ಟೇ ಅಲ್ಲಿ ನೋಡೋದು ಬೇಕಾಗಿರೋದು. ಇದರ ಹಿಂದೆ ಅವರ ಸಮರ್ಪಣೆ ಎಷ್ಟಿತ್ತು, ಇದು ಯಾರಿಗೋಸ್ಕರ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ರು. ಇದನ್ನು ದೀರ್ಘಕಾಲ ಬದುಕಿಸೋದ್ರಿಂದ ಯಾರಿಗೆ ಲಾಭ ಆಗೋದು? ನಮ್ಮ ಮುಂದಿನ ಪೀಳಿಗೆ ಬರುವವರು ರಾಮನನ್ನು ಅರ್ಥ ಮಾಡಿಕೊಂಡು ರಾಮನಂತೆ ವರ್ತಿಸಬೇಕು, ರಾಮನಂತೆ ಆಗಬೇಕು, ಆ ಸಂಕಲ್ಪಗಳನ್ನು ಮಾಡ್ಕೋಬೇಕು ಅನ್ನೋ ಉದ್ದೇಶದಲ್ಲಿ ದೇವಸ್ಥಾನಗಳನ್ನು ಕಟ್ಟಿದ್ರು. ರಾಮ ಯಾರು ಅಂತ ಪರಿಚಯ ಮಾಡೋಕ್ಕೆ ನನ್ನಂತ ಒಬ್ಬ ಮಾತಾಡೋನೊಬ್ಬ ಇಲ್ಲ ಅಂತಂದರು. ಏನು ಮಾಡಿದ್ರು ಅವರು? ದೇವಸ್ಥಾನದ ಗೋಡೆ ಸುತ್ತ ಎಲ್ಲ ರಾಮಾಯಣದ ಕೆತ್ತನೆ ಮಾಡೋದು. ಅದು ಎಜುಕೇಷನ್ ಇದರಲ್ಲಿ ಒಂದು ನಡೆದಿದೆ ಒಂದು ರಿಸರ್ಚ್. ಏನಪ್ಪ ಅಂದರೆ, ಎಲ್ಲಿವರೆಗೂ ಏನು ಅಕ್ಷರ ಓದಿರ್ತೀರೋ ಅದು ವಿಷುವಲೈಸ್ ಆಗಬೇಕು, ಒಂದು ಪಿಕ್ಚರ್ ಆಗಬೇಕು. ಪಿಕ್ಚರ್ ಆಗಿಲ್ಲ ಅಂದರೆ ಅದು ರಿಜಿಸ್ಟರ್ ಆಗಲ್ಲ ತಲೆಯಲ್ಲಿ. ಹಾಗಾಗಿ ಮಕ್ಕಳಿಗೆ ಎ ಫಾರ್ ಆ್ಯಪಲ್ ಅಂತ ಸೇಬನ್ನೇ ತೋರಿಸ್ತಾರೆ, ಬಾಲ್ ಅಂತ ಚಿತ್ರವನ್ನೇ ತೋರಿಸ್ತಾರೆ. ಚಿತ್ರ ಎಲ್ಲಿವರೆಗೂ ಆಗಲ್ವೋ ಅಲ್ಲಿವರೆಗೂ ಅಕ್ಷರ ರಿಜಿಸ್ಟರ್ ಆಗೋದಿಲ್ಲ, ಓದಿರೋದು ರಿಜಿಸ್ಟರ್ ಆಗೋದಿಲ್ಲ. ಸೊ ಪೂರ್ವಿಕರು ಏನು ಮಾಡಿದ್ರು, ರಾಮಾಯಣವನ್ನು ಪುಸ್ತಕದಲ್ಲಿ ಕೊಟ್ಟರೆ ಅಕ್ಷರ ಓದಬೇಕು, ಅಕ್ಷರ ಅರ್ಥ ಆಗಬೇಕು, ಅರ್ಥ ಆಗಿದ್ದಾದ್ಮೇಲೆ ಅದು ಚಿತ್ರ ಆಗಬೇಕು, ಚಿತ್ರ ಆದಮೇಲೆ ಅದು ರಿಜಿಸ್ಟರ್ ಆಗಬೇಕು. ಈ ಪ್ರೋಸೆಸ್ ದೂರ ಇದೆ, ಚಿತ್ರವನ್ನೇ ತೋರಿಸ್ಬೇಡೋಣ ಅಂತವ್ರೇನು ಮಾಡಿದ್ರು, ರಾಮಾಯಣವನ್ನು ಪೂರ್ತಿ ಸ್ಲೈಡ್ ಶೋ ಮಾಡಿಟ್ಟಿದ್ದಾರೆ. ದೇವಸ್ಥಾನವನ್ನು ನೀವು ಪ್ರದಕ್ಷಿಣೆ ಹಾಕಿದ್ರೆ, ಇಲ್ಲಿ ಅಂತಾರೆ ಬಹುತೇಕ, ನಮ್ಮ ದೇವಸ್ಥಾನದಲ್ಲಿ ಅಷ್ಟಿಲ್ಲ, ಆದರೆ ಬಹುತೇಕ ನೀವು ಬೇಲೂರು, ಹಳೆಬೀಡು ಅಂತ ದೇವಸ್ಥಾನಗಳಿಗೆ ಹೋದರೆ ಪೂರ್ತಿ ರಾಮಾಯಣವನ್ನು ಗೋಡೆ ಸುತ್ತ ಹಾಕಿಟ್ಟಿದ್ದಾರೆ. ಒಂದು ಕಡೆಯಿಂದ ಸೀಕ್ವೆನ್ಸ್ ನೋಡ್ಕೊಂಡು ಹೋದರೆ ರಾಮ ಹುಟ್ಟಿದಿಂದ ಹಿಡಿದು ಕೊನೆ ಆಗೋವರೆಗೂ ಏನೆಲ್ಲ ಮಾಡ್ದ ಚರಿತ್ರೆ ಗೊತ್ತಾಗುತ್ತೆ, ಮಹಾಭಾರತ ಚರಿತ್ರೆ ಗೊತ್ತಾಗುತ್ತೆ. ಸೊ ಒಳಗೆ ಬರೋಷ್ಟೊತ್ತಿಗೆ ರಾಮ ಯಾರು ಒಂದು ಪರಿಚಯ ಇರುತ್ತೆ. ಇವತ್ತು ಒಳಗೆ ಬಂದ್ಬಿಟ್ಟು ಸ್ವಾಮಿ ಇದು ಯಾವ್ದೇವರು ಅಂತ ಕೇಳಬೇಕಾಗಿಲ್ಲ, ಇವ್ರು ಯಾರು ಅಂತ ಕೇಳಬೇಕಾಗಿಲ್ಲ. ಹೊರಗೆ ನೋಡಿದ ಮೇಲೆ ಇದು ರಾಮನ ದೇವಸ್ಥಾನ. ಸೊ ರಾಮನ ಪರಿಚಯ, ಕೃಷ್ಣನ ಪರಿಚಯ, ಭಾಗವತದ ಪರಿಚಯ ಇತ್ಯಾದಿಗಳೆಲ್ಲ ಮಾಡಿಸೋ ಹಾಗೆ ಮಾಡಿದ್ದಾರೆ. ಕಲೆಗಳು, ಜ್ಞಾನ ಸಂಪತ್ತನ್ನೆಲ್ಲ ಹೀಗೆ ತುಂಬಿಸಿದ್ದಾರೆ. ಸೊ ದೇವಸ್ಥಾನ ದರ್ಶನ ಒಂದಾಗಬೇಕು, ಜೊತೆಗೆ ದೇವರ ದರ್ಶನ ಆಗಬೇಕು. ಇದೆರಡು ಆಗ್ತಾ ಇಲ್ಲ, ಬರೀ ವೀಕ್ಷಣೆ ಆಗ್ತಾ ಇದೆ ಅಷ್ಟೇ. ಮೂರ್ತಿಗಳನ್ನು ನೋಡ್ತಾ ಇದ್ದೀವಿ, ಗೋಡೆ ಕಟ್ಟಡ ನೋಡ್ತಾ ಇದ್ದೀವಿ, ಅದ್ರ ಜೊತೆ ಫೋಟೋ ವಿಡಿಯೋ ತೊಗೊಳ್ತಾ ಇದ್ದೀವಿ ಹೊರತು ನಾವ್ಯಾರು ದೇವರ ದರ್ಶನ ಆಗ್ತಾ ಇಲ್ಲ ಮೊದಲು. ಹಾಗಾಗಿ ಇವತ್ತೆಲ್ಲ ಕೇಳೋದು ಏನಪ್ಪ ಅಂದರೆ, ಫಸ್ಟ್ ಕೌಂಟರಲ್ಲಿದೆ ಅಂತ, ಎಷ್ಟು ಬೇಗ ಒಳಗೆ ಬರ್ಬೋದು, ಎಷ್ಟು ಬೇಗ ಹೊರಗಡೆ ಹೋಗ್ಬೋದು, ಇಲ್ಲಿ ಟೈಮ್ ಸೇವ್ ಮಾಡಬೇಕು, ಕಾಫಿ ಡೇಲಿ ಕೂತ್ಕೊಂಡು ದಿನಗಟ್ಟಲೆ ಹರಟೆ ಹೊಡಿಬೋದು ಅಂತ ಹಾಗೆ ಮಾಡ್ತಾ ಇದ್ದೀವಿ. ಎಲ್ಲಿ ಸಮಯ ನಿಜವಾಗ್ಲೂ ಕೊಡಬೇಕಿತ್ತು ಅಲ್ಲಿ ಸಮಯ ಕೊಡ್ತಾ ಇಲ್ಲ, ಎಲ್ಲಿಗೆ ಅಷ್ಟೆಲ್ಲ ಆದ್ಯತೆ ಕೊಡಬೇಕಿಲ್ಲ ಅಲ್ಲಿ ವಿದ್ವಾತತ್ವ ಸಮಯ ವ್ಯರ್ಥ ಮಾಡ್ತಾ ಇದ್ದೀವಿ. ಮೇಲಾಗಿ ದೇವಸ್ಥಾನದಲ್ಲಿ ನಾನು ಫೋಟೋ ಹೊಡೆಯೋದು, ನಾನು ವಿಡಿಯೋ ಹೊಡೋದು ಅಷ್ಟೇ ನೋಡ್ತಾ ಇದ್ದೀವಿ ಹೊರತು, ಚಿತ್ರಿಸಬೇಕು ಅಂದ್ಕೊಂಡಿದ್ದೀವಿ ಹೊರತು ತಿಳ್ಕೋಬೇಕು ಅನ್ನೋದಿಲ್ಲ. ಇಷ್ಟೆಲ್ಲ ಡೆಕೋರೇಷನ್ ಯಾಕೆ ಮಾಡ್ತಿದ್ದಾರೆ, ಇದರ ಕಡೆ ಗಮನ ಕೊಟ್ಟರೆ ಅದರೊಳಗೆ ಒಂದು ವಿಷಯ ಇದೆಯಲ್ಲ ಅದು ಗೊತ್ತಾಗತ್ತೆ ಅಂತ. ಆಗ ಬೂಸ್ಟ್ ಕೊಡಬೇಕು ಅನ್ನೋದನ್ನೆಲ್ಲ ಸುಮ್ಮನೆ ಹೇಳಿದ್ರೆ ಆಗಿರುತ್ತೆ. ದೊಡ್ಡ ದೊಡ್ಡ ಸೆಲೆಬ್ರಿಟಿನ ಯಾಕೆ ತರಿಸಿ ಹೇಳ್ತಾರೆ, ಗಮನ ಕೊಡ್ತೀವಿ ಪ್ರಾಡಕ್ಟ್ ಕಡೆಗೆ ಅಂತ, ಹೌದಾ? ಸೊ ಇಷ್ಟೆಲ್ಲ ಡೆಕೋರೇಟ್ ಮಾಡ್ತಾರೆ ದೇವಸ್ಥಾನವನ್ನು ಅಂತಂದರೆ, ಇಷ್ಟು ಡೆಕೋರೇಷನ್ ಹಿಂದೆ ಏನೋ ಪ್ರಾಡಕ್ಟ್ ಇಡೋರು ಇದ್ದಾರಲ್ಲಿ, ಏನೋ ಹೇಳೋರು ಇದ್ದಾರೆ, ಆ ಸಂದೇಶ ಏನು ಅನ್ನೋದನ್ನು ತಗೋಬೇಕಿತ್ತು ನಾವು. ಅದ್ರ ಕಡೆ ಗಮನ ಕೊಡ್ತೀವಿ. ಸುಂದರವಾಗಿದೆ ಅರ್ಥ ಆಗ್ತಿದೆ. ಏನು ಹೇಳಕ್ಕೆ ಹೊರಟಿದ್ದಾರೆ ಪೂರ್ವಿಕರು, ಅವ್ರಿಗೆ ಇಷ್ಟು ಗಮನ, ನಮ್ಮ ಮುಂದಿನ ಪೀಳಿಗೆ ಜೊತೆಗೆ ನಾವು ಮಾತಾಡಬೇಕು, ಅವ್ರು ನಮ್ಮನ್ನು ಅರ್ಥ ಮಾಡ್ಕೋಬೇಕು ಅನ್ನೋ ಒಂದು ತುಡಿತಾ ಇದೆ ಅವರಲ್ಲಿ.
ಹಾಗಾಗಿ ಇಷ್ಟು ಕಷ್ಟಪಟ್ಟಿದ್ದಾರೆ. ನಾವು ಈಗ ಇದರ ಕಡೆ ನಮ್ಮ ಫ್ರೀಕ್ವೆನ್ಸಿನ ಮ್ಯಾಚ್ ಮಾಡ್ಕೊಂಡು ಟ್ಯೂನೇ ಮಾಡ್ಕೊತಾ ಇಲ್ಲ, ಆ್ಯಂಟನ ರಿಸೀವರ್ ಏನೋ ಆಗ್ತಾ ಇಲ್ಲ ಇದರಲ್ಲಿ. ಹಾಗಾಗಿ ನಾನು ಹೇಳೋದು ದೇವಸ್ಥಾನಕ್ಕೆ ಬಂದರೆ ಒಂದು ಸ್ವಲ್ಪ ಹೊತ್ತು ಕಳಿಬೇಕು. ಗೋಡೆಗಳು ಕಂಬಗಳು ನಮ್ಮ ಜೊತೆ ಏನು ಮಾತಾಡ್ತೇವೆ, ಅವ್ರು ನಮ್ಮ ಹತ್ರ ಏನು ಹೇಳಕ್ಕೆ ಹೊರಟಿದ್ದಾರೆ ಅದ್ರ ಕಡೆ ಗಮನ ಕೊಡಿ. ನಾವೇನು ಆಗಬೇಕು ಅನ್ನೋದನ್ನು ಅವರು ತೋರಿಸಿದಾರೋ ಹಾಗೆ ಆದರೆ ಅಂದರೆ ಅವರ ಜೀವನದ ಅನುಭವ ಇದೆಯಲ್ಲ, ಯಾವುದ್ರ ಹಿಂದೆ ಹೋದರೆ ಏನಾಗುತ್ತೆ ಅನ್ನೋದ್ರದ್ದು ಅನುಭವ ಪೂರ್ತಿ ಇದೆಯಲ್ಲ ಅವರಿಗೆ. ಸೊ ಅದು ಆಗಬೇಕು ಅನ್ನೋದನ್ನು ರಾಮನ ದೇವಸ್ಥಾನದಲ್ಲಿ ತೋರಿಸಿ. ಸೊ ಇದಿಷ್ಟು ಆ ರಾಮಾಯಣದ ಕಥೆ. ಪರಶುರಾಮರಿಗೆ ರಾಮ ತನ್ನ ಕಲ್ಯಾಣ ದರ್ಶನ ಕೊಡ್ತಾ ಇರೋದ್ರಿಂದ ಕಲ್ಯಾಣ ರಾಮ. ಎಡಗೈಲಿ ಏನು ಧನುಸ್ಸು ನೋಡಿದ್ರಿ ಆ ಬಿಲ್ಲು, ಅದಕ್ಕೆ ಕೋದಂಡ ಅಂತ ಹೆಸರು, ಅದನ್ನು ಹಿಡಿದಿದ್ದಾನೆ. ಹಾಗಾಗಿ ಕೋದಂಡ ರಾಮ. ವಿವಾಹ ದರ್ಶನ ಕೊಡ್ತಿರೋದ್ರಿಂದ ಕಲ್ಯಾಣ ರಾಮ. ಎರಡು ಹೆಸರಲ್ಲಿ ಪೂಜೆ. 1200 ವರ್ಷದ ದೇವಸ್ಥಾನ ನಿರ್ಮಾಣ ಮಾಡಿದವರು ಚೋಳರು. ಅವರ ಕಾಲಕ್ಕೆ ಈ 2 ಮಂಟಪ, ಇವರು ಆದಮೇಲೆ ಬಂದ ಹೊಯ್ಸಲರ ಕಾಲಕ್ಕೆ ಆ ಮಧ್ಯದ ಮಂಟಪ. ಅದು 900 ವರ್ಷ ಇತಿಹಾಸ. ಆ ಕಂಬಗಳನ್ನು ನೀವು ಗಮನಿಸಿದ್ರೆ ಹೊಯ್ಸಲರ ಶೈಲಿಯನ್ನು ಗುರುತಿಸ್ಬೋದು. ವೃತ್ತಾಕಾರದ ಸಿಲಿಂಡರ್ ಕಂಬಗಳೆಲ್ಲ ಹೊಯ್ಸಲರ ಶೈಲಿ. ಅವರು ಆದಮೇಲೆ ಬಂದ ವಿಜಯನಗರ ರಾಜರ ಸಮಿತಿ ಕೃಷ್ಣದೇವರಾಯರ ಕಾಲಕ್ಕೆ ಹೊರಗಿನ ಮಂಟಪ, ಮುಖಮಂಟಪ ಅಂತ ಕರಿತೀವಿ. ಅದು 550-600 ವರ್ಷ. ಮಧ್ಯದ 900 ವರ್ಷ. ಇದು 1200 ವರ್ಷ. ಹೀಗೆ ಹಂತ ಹಂತವಾಗಿ ಪೂರ್ತಿಯಾಗಿದೆ. ಸೀತಮ್ಮನವರು ಬಲಭಾಗಕ್ಕಿದ್ದಾರೆ. ಆಂಜನೇಯನಿಗೆ ಮೂರ್ತಿ ಇಲ್ಲ. ಪರಶುರಾಮರಿಗೆ ಕಲ್ಯಾಣ ದರ್ಶನ ಕೊಟ್ಟಂತಹ ಭಾರತದ ಅತ್ಯಂತ ಪ್ರಾಚೀನ ರಾಮನ ದೇವಸ್ಥಾನ. ಧನ್ಯವಾದ. ಸರಿ, ರಾಮನ ಧನಸ್ಸಿಗೆ ಕೋದಂಡ ಅಂತ ಹೆಸರು. ಕೋದಂಡ ರಾಮ ಅಂತ ಕರಿತೀವಲ್ಲ, ಇದು ಏನು ಅಂತ ನೋಡಿದ್ರೆ ಕೋದಂಡ ಅನ್ನೋದು ಒಂದು ಮಾರಿನ ಅಳತೆ. ಮಾರಿನ ಅಳತೆಗೆ ಕೋದಂಡ ಅಂತ, ದ್ವಿಬಾಹು ಕೋದಂಡ ಅಂತ ಸಂಸ್ಕೃತದಲ್ಲಿ. ಹಿಂದಿನ ಕಾಲದಲ್ಲೆಲ್ಲ ಹೇಗಾಗ್ತಿತ್ತು ಅಂತಂದರೆ ಧನಸ್ಸನ್ನು ಎಲ್ಲರೂ ಅಭ್ಯಾಸ ಮಾಡಬೇಕು, ಅದು ಕಂಪಲ್ಸರಿ. ಸ್ಪೆಷಲೈಸೇಷನ್ ಬೇರೆ ಯಾವುದಕ್ಕಾದ್ರೂ ಗದೆ, ಕತ್ತಿ, ಚಾಕು, ಈಟಿ ಅದೆಲ್ಲ ಆಮೇಲೆ ಸ್ಪೆಷಲೈಸೇಷನ್ ಇಷ್ಟವಾದದ್ದು ಆಪ್ಷನಲ್. ಆದರೆ ಕಂಪಲ್ಸರಿ ಯಾವುದು ಅಂತಂದರೆ ಧನಸ್ಸು. ಹಾಗಾಗಿ ಆ ಶಾಸ್ತ್ರಕ್ಕೇನೆ ಧನುರ್ವಿದ್ಯೆ ಅಂತ ಹೆಸರು. ಧನುರ್ವಿದ್ಯೆ ಅಂತ ಹೆಸರು. ಅಸ್ತವೇದ ಆಯುಧ ವಿದ್ಯೆ ಅಂತ ಹೇಳಲಿಲ್ಲ, ಅದಕ್ಕೆ ಧನುಸ್ಸು ಅಂತ ಹೇಳಿದ್ರು. ಯಾಕೆ ಅಂತಂದರೆ ಎಲ್ಲ ಆಯುಧಗಳಲ್ಲಿ ಧನಸ್ಸು ತುಂಬ ಶ್ರೇಷ್ಠವಾದ ಆಯುಧ. ಯಾಕೆ ಅಂತಂದರೆ ಶತ್ರುಗಳನ್ನು ದೂರದಲ್ಲೇ ಹೊಡೆಯೋ ಸಾಮರ್ಥ್ಯ ಧನಸ್ಸಿಗೆ ಮಾತ್ರ. ಬೇರೆ ಯಾವುದೇ ಆಯುಧ ತಗೊಂಡ್ರೆ ಅದು ಹತ್ತಿರ ಬಂದರೆ ಮಾತ್ರ ಶತ್ರು ಅವನ ಮೇಲೆ ಪ್ರಹಾರ ಮಾಡೋದು. ಗದೆ, ಕತ್ತಿ, ಚಾಕು ಎಲ್ಲ ಅವನ ಮೇಲೆ ಎಫೆಕ್ಟ್ ಆಗಬೇಕು ಅಂತಿದ್ರೆ ಶತ್ರು ಮೇಲೆ ಅವನ ಹತ್ತಿರ ಇರಬೇಕು. ಗದೆ ತಾಕೋ ಜಾಗದಲ್ಲಿ ಇರಬೇಕು, ಕತ್ತಿ ತಾಕೋ ಜಾಗದಲ್ಲಿ ಇರಬೇಕು. ಧನಸ್ಸು ಮಾತ್ರ ಶತ್ರು ದೂರದಲ್ಲೇ ಇದ್ದರು ಕರೆಕ್ಟಾಗಿ ಸರಿಯಾಗಿ ಫೋರ್ಸಲ್ಲಿ ಗುರಿ ಸರಿಯಾಗಿ ನೋಡಿಬಿಟ್ರೆ ಅವನಲ್ಲೇ ಸತ್ತು ಹೋಗ್ತಾನೆ. ಇದು ಧನಸ್ಸಿನ ಮಹಿಮೆ. ಹಾಗಾಗಿ ಚಿಕ್ಕ ವಯಸ್ಸಿಂದ ಧನಸ್ಸನ್ನು ಅಭ್ಯಾಸ ಮಾಡಿಸೋರು. ಯಾಕೆ ಅಂತ ನೋಡಿದ್ರೆ ಈ ಕ್ಷತ್ರಿಯರೆಲ್ಲ ದೊಡ್ಡವರಾದ್ಮೇಲೆ ಯಾವುದಾದ್ರೂ ಒಂದು ಪೋರ್ಟ್ಫೋಲಿಯೋ ತಗೊತಾರೆ, ಯಾವುದಾದ್ರೂ ಒಂದು ವ್ಯವಸ್ಥೆ ತಗೊತಾರೆ. ಆ ಜವಾಬ್ದಾರಿಯನ್ನು ಹೇಗೆ ನಿರ್ವಹಿಸಬೇಕು ಅವರು ಅಂತಂದರೆ ಸಮಸ್ಯೆಗಳು ದೂರದಲ್ಲೇ ಬಗೆಹರಿದಿರಬೇಕು. ಸಮಸ್ಯೆ ತಲೆ ಹತ್ರದವರೆಗೂ ಬರೋವರೆಗೂ ಕಾದಿದ್ಬಿಟ್ಟು ಆಮೇಲೆ ಇದಕ್ಕೇನಪ್ಪ ಪರಿಹಾರ ಅಂತ ಹೇಳ್ತಾ ಕೂರೋದಲ್ಲ, ದೂರದಲ್ಲೇ ಬಗೆಹರಿಸ್ಕೊಳ್ಳೋ ಹಾಗಿರಬೇಕು. ಅದು ಆ ಸೀಟಲ್ಲಿ ಕೂತ್ಮೇಲೆ ಬರೋದಲ್ಲ, ಅದು ಅವ್ರ ಸ್ವಭಾವದಲ್ಲೇ ಆಗಿರಬೇಕು. ಅಂಥವ್ರ ಸೀಟಲ್ಲಿ ಕೂರಬೇಕು. ಸೊ ಸ್ವಭಾವದಲ್ಲಿ ಬರಬೇಕು ಅಂದರೆ ಕೆಲವರಷ್ಟೇ ಅದನ್ನು ಸ್ವಭಾವದಲ್ಲಿ ಇರ್ತಾರೆ, ಮಿಕ್ಕದವ್ರಿಗೆಲ್ಲ ಟ್ರೈನಿಂಗ್ ಕೊಡಬೇಕು. ದೀರ್ಘಕಾಲ ಟ್ರೈನಿಂಗ್ ಕೊಟ್ಟರೆ ಅದು ಸ್ವಭಾವ ಆಗುತ್ತೆ. ಸೊ ಹಾಗಾಗಿ ಅವ್ರು ಏನು ಮಾಡಿದ್ರು, ಚಿಕ್ಕ ವಯಸ್ಸಿಂದ ಅಭ್ಯಾಸ ಮಾಡಿಸೋರು. ಎಲ್ಲ ಮಕ್ಕಳು ಚಿಕ್ಕ ವಯಸ್ಸಿಂದಲೇ ಕ್ಷತ್ರಿಯರು ಧನಸ್ಸನ್ನು ಅಭ್ಯಾಸ ಮಾಡೋರು. ಇವಾಗ ಧನಸ್ಸು ಚಿಕ್ಕ ವಯಸ್ಸಿಂದ ಅಭ್ಯಾಸ ಆಗುತ್ತೆ ಅನ್ನೋದಾದರೆ ಆ ಮಕ್ಕಳು ಬೆಳೆದಂಗೆ ಅವ್ರ ಧನಸ್ಸು ಕೂಡ ಬೆಳೀತಾ ಹೋಗಬೇಕು. ಚಿಕ್ಕ ವಯಸ್ಸಿನ ಧನಸ್ಸು ಬೇರೆ, ದೊಡ್ಡವ್ರಿಗಾದರೆ ಧನಸ್ಸು ಬೇರೆ. ಸೊ ಸ್ಟ್ಯಾಂಡರ್ಡ್ ಏನು ಅಳತೆ ಅದಕ್ಕೆ ಅಂತ ನೋಡಿದ್ರೆ ಯಾರು ಧನಸ್ಸನ್ನು ಅಭ್ಯಾಸ ಮಾಡ್ತಿರ್ತಾರೋ ಅವರ ಧನಸ್ಸನ್ನು ಅವರ ಕೋದಂಡದ ಅಳತೆಯಲ್ಲಿ ಇಟ್ಕೋಬೇಕು ಅಂತಿದೆ. ಅವರ ಮಾರಳತೆಯಲ್ಲಿ ತಮ್ಮ ಧನಸ್ಸನ್ನು ಇಟ್ಕೋಬೇಕು ಅಂತ. ಸೊ ಮಾರಳತೆ ನಮ್ಮ ಉದ್ದಳತೆ ಕೂಡ ಹೌದು. ನಾವು ಎಷ್ಟು ಉದ್ದ ಇರ್ತೀವೋ ಅಷ್ಟೇ ನಮ್ಮ ಮಾರಿರುತ್ತೆ. ಈ ಅಳತೆ ಇದು ಮ್ಯಾಚ್ ಆಗುತ್ತೆ. ಈ ಎರಡು ಮ್ಯಾಚ್ ಆಗೋದಕ್ಕೆ ನಮ್ಮ ದೇಹವನ್ನು ನೋಡಿದ್ರೆ ನಮ್ಮ ಕೈಗಳು ಯಾವುದು ಮಂಡಿವರೆಗೂ ಹೋಗ್ತಿಲ್ಲ, ಮಂಡಿಗೆ ಮೇಲೆ ಇದೆ. ಹಾಗಾಗಿ ಈ ಮಾರಳತೆ ಉದ್ದಳತೆ ಮ್ಯಾಚ್ ಆಗುತ್ತೆ. ಸೊ ಎಲ್ಲರ ಕೋದಂಡ ಅವರ ಉದ್ದಳತೆಗೆ ಮ್ಯಾಚ್ ಆಗೋ ಕೋದಂಡ. ಎಲ್ಲರೂ ಧನಸ್ಸು ಕೋದಂಡದ ಅಳತೆ, ಎಲ್ಲರದ್ದು ಅವರ ಉದ್ದಳತೆಗೆ ಮ್ಯಾಚ್ ಆಗುತ್ತೆ. ಎಲ್ಲರದ್ದು ಕೋದಂಡ ಧನಸ್ಸು ಅಳತೆ ಕೋದಂಡ ಅನ್ನೋದಾದರೆ ಎಲ್ಲರ ಧನಸ್ಸನ್ನು ಕೋದಂಡ ಅಂತ ಕರಿಬೇಕು, ಅಥವಾ ಎಲ್ಲರ ಧನಸ್ಸನ್ನು ಕೋದಂಡ ಅಂತ ಕರಿಬಾರ್ದು. ಯಾರ ಧನಸ್ಸನ್ನು ಕೋದಂಡ ಅಂತ ಕರಿವಾಗ ಕಾರ್ ಅಂತ ಒಂದು 4 ಚಕ್ರದ ಒಂದು ಗಾಡಿಗೆ ಕಾರ್ ಅಂತ ಕರಿತೀವಿ ಅಂತಂದರೆ ನಾನು ಕಂಪ್ನಿ ಶುರು ಮಾಡಿಬಿಟ್ಟು ನಾನು ಇದಕ್ಕೆ ಬ್ರ್ಯಾಂಡ್ ಹೆಸರೇ ಕಾರ್ ಅಂತ ಇಡ್ತೀನಿ ಅಂತ ಹೇಳಾಗಿಲ್ಲ. ನೀವು ಅದಕ್ಕೆ ಮಾರುತಿ, ವೋಲ್ಕ್ಸ್ವ್ಯಾಗನ್ನು, BMW ಅದರ ಬೇರೆ ಇಡೋದು. ಕಾರ್ ಅದು ಜನರಲ್ ಟರ್ಮ್, ಹೌದಾ? ಸೊ ಹಾಗೆ ಧನಸ್ಸು ಕೋದಂಡ ಅಳತೆಯಲ್ಲಿ ಇರುತ್ತೆ ಅಂದರೆ ಎಲ್ಲರನ್ನೂ ಕೋದಂಡ ಅಂತ ಕರೀರಿ, ಇಲ್ಲ ಕೋದಂಡ ಅಂತ ಕರಿಬೋದು, ಅದಕ್ಕೆ ಬೇರೆ ಹೆಸರು ಇಡ್ಬೋದು. ಹಾಗಾಗಿ ನೋಡೋದಾದರೆ ಲಕ್ಷ್ಮಣನ ಧನಸ್ಸು ಯಾರ ಅಳತೆಯಲ್ಲಿದೆ? ಅವನ ಕೋದಂಡದ ಅಳತೆಯಲ್ಲಿದೆ. ಕೋದಂಡ ಲಕ್ಷ್ಮಣ ಅಂತ ಕರೆದ್ವಾ? ಕೋದಂಡ ರಾವಣ ಅಂತ ಕರೆದ್ವಾ? ಅರ್ಜುನನ ಕೋದಂಡ ಅರ್ಜುನ, ಕೋದಂಡ ದ್ರೋಣ, ಕೋದಂಡ ಭೀಷ್ಮ, ಕೋದಂಡ ರಾವಣ, ಯಾರನ್ನು ಕೋದಂಡ ಅಂತ ಕರೀದೆ. ರಾಮನ ಮಾತ್ರ ಕೋದಂಡ ರಾಮ ಅಂತ ಹೆಂಗೆ ಕರೆಯೋದು? ಅವನ ಧನಸ್ಥನ ಮೆಷರ್ಮೆಂಟನ್ನು ಹೆಸರಾಗಿ ಹೆಂಗಿಡೋದು ಅಂತ ನೋಡಿದ್ರೆ ಅವನು ಈ ಬಾಹುಗಳಿದೆಯಲ್ಲ ಮಾರಳತೆ ಅದು ಅವನ ಉದ್ದಳತೆಗೆ ಮ್ಯಾಚ್ ಆಗಲ್ಲ. ಯಾಕೆ ಅಂದರೆ ಅವನು ಅಜಾನುಬಾಹು ಅಂತ ಹೆಸರು. ಅದು ಜಾನು ಅಂದರೆ ಮಂಡಿ. ಅವನ ಕೈ ಕೆಳಗೆ ಬಿಟ್ಟರೆ ಅದು ಮಂಡಿವರೆಗೂ ಹೋಗ್ತಿತ್ತು. ಸೊ ಮಂಡಿವರೆಗೂ ಮಂಡಿಯಿಂದ ಮೇಲಿದ್ದರಿಂದ ಇದು ಮ್ಯಾಚ್ ಆಗುತ್ತೆ ಮನುಷ್ಯನಿಗೆ.
ಯಾರು ಬಾಹು ಮಂಡಿವರೆಗೂ ಹೋಗುತ್ತೋ ಅವಾಗ ಏನಾಯ್ತು, ನ್ಯಾಚುರಲಿ ಈ ಬಾಹು ಅಳತೆ ಉದ್ದ ಅಳತೆಗೆ ಮ್ಯಾಚ್ ಆಗಲ್ಲ. ಸೊ ಕೋದಂಡವೇ ಆದರೂ ಎಲ್ಲರ ಥರದ ಕೋದಂಡ ಅಲ್ಲ, ಉದ್ದ ಜಾಸ್ತಿ ಇರೋ ಕೋದಂಡ ಇವನು. ಸೊ ಹಾಗಾಗಿ ಕೋದಂಡದಲ್ಲೇ ವಿಶೇಷವಾದದ್ದರಿಂದ ಇವನ ಅಳತೆ ಅದನ್ನು ಹೆಸರಾಗಿ ಕೊಟ್ಟರು. ಹಾಗಾಗಿ ನಾವಿಲ್ಲಿ ಗಮನಿಸಿದ್ರೆ ರಾಮನ ಧನಸ್ಸು ಇಲ್ಲಿ ಪಾದದಿಂದ ಶುರುವಾಗಿದೆ, ಪಾದದಿಂದ ಶುರುವಾಗಿ ಮುಗಿದಿರೋದು ಕಿರೀಟದ ಮುಕ್ಕಾಲು ಮುಗಿತಾ ಇದೆ. ತಲೆ ನೇರಕ್ಕೆ ಇಲ್ಲಿ ಮುಗಿದುಬಿಡಬೇಕಿತ್ತು, ಆದರೆ ಅಲ್ಲಿ ಹೋಗಿ ಮುಟ್ತಾ ಇದೆ. ಸೊ ಇದು ಒಂದು ಕಾರಣ, ರಾಮನ ಆಜಾನುಬಾಹುತ್ವ ಅನ್ನೋದು ಒಂದು ಕಾರಣ ಶಿವಧನಸ್ಸು ಮುರಿಯೋಕ್ಕೆ. ಎಲ್ಲರೂ ಅವರ ಕೋದಂಡದ ಅಳತೆಯ ಧನಸ್ಸನ್ನು ಮಾತ್ರ ಮುರಿದು ನೋಡಿದ್ರು, ಬಗ್ಗಿಸಿ ನೋಡಿದ್ರು. ಅವನಿಗಿಂತ ಉದ್ದ ಇರೋ ಧನಸ್ಸನ್ನು ಮುರಿಯೋನು ಇವನೊಬ್ಬನೇ. ಬಗ್ಸೋ ಸಾಮರ್ಥ್ಯ ಇದ್ದಿದ್ದು ಇವನಿಗೆ ಮಾತ್ರ, ಅಂದರೆ ತನಗಿಂತ ಶಕ್ತಿಶಾಲಿಯ ಧನಸ್ಸನ್ನು ಮುರಿಯೋ ಸಾಮರ್ಥ್ಯ ಇವೊಂದು ಅಂತ. ಸೊ ಈ ಧನಸ್ಸು ರಾಮನ ಕಿರೀಟದ ಮುಕ್ಕಾಲವರೆಗೂ ಹೋಗುತ್ತೆ. ಇವಾಗ ನಮ್ಮೆಲ್ಲರ ಗಮನ ಲಕ್ಷ್ಮಣನ ಕಡೆಗೆ ಹೋಗುತ್ತೆ. ಇವಾಗ ಅವನು ಹೆಂಗಿದೆ ಅಂತ ನೋಡಿ, ಅವನು ಅಷ್ಟೇ ಇದೆ. ಇದೇನಪ್ಪ ಇದು ಅಂತ ನೋಡಿದ್ರೆ, ಈ ಆಜಾನುಬಾಹುತ್ವ ಅನ್ನೋದು ಒಬ್ಬ ಚಕ್ರವರ್ತಿಯ ಲಕ್ಷಣ. ಆವಾಗಿನ ಕಾಲದಲ್ಲಿ ಸಾಮುದ್ರಿಕಾ ಗ್ರಂಥ ಅಂತ ಒಂದು ಗ್ರಂಥ ಇತ್ತು, ಅದು ಲುಪ್ತ ಆಗುತ್ತೆ, ಸುಟ್ಟು ಹಾಕ್ಬಿಟ್ಟು ಅದನ್ನು. ಅಂದರೆ ಇವತ್ತು ನಾವೇನು ಟ್ಯಾಲೆಂಟ್ ಹಂಟ್ ಮಾಡ್ತಾ ಇದ್ದೀವಲ್ಲ, ಮಕ್ಕಳಲ್ಲಿ ಹಾಡಕ್ಕೆ ಬರುತ್ತಾ, ಕುಣಿಯಕ್ಕೆ ಬರುತ್ತಾ, ನಾಟಕ ಮಾಡೋಕ್ಕೆ ಬರುತ್ತಾ ಅಂತೆಲ್ಲ ರಿಯಾಲಿಟಿ ಶೋ ಟ್ಯಾಲೆಂಟ್ ಶೋ ನೋಡ್ತಾ ಇದ್ದೀವಲ್ಲ, ಹಿಂದಿನ ಕಾಲದಲ್ಲಿ ಅದನ್ನು ಹುಟ್ಟುತ್ತಾ ಇದ್ದ ಹಂಗೆ ಮಕ್ಕಳಲ್ಲಿ ಅದನ್ನು ಗಮನಿಸೋರು. ಇವಾಗ ಕೈಯಲ್ಲಿ ಚಕ್ರ, ಸುಳಿ ಇತ್ಯಾದಿಗಳೆಲ್ಲ, ಹಣೆಯಲ್ಲಿ ಏನಾದರೂ ಸುಳಿಗಳಿದ್ದರೆ, ಶರೀರ ಲಕ್ಷಣ ಹೇಗಿದ್ದರೆ, ಇವನು ಒಳ್ಳೆ ಕಲೆಗಾರ ಆಗ್ತಾನೆ, ಇವನು ಒಳ್ಳೆ ಮಾತುಗಾರ ಆಗ್ತಾನೆ, ಇವನು ಒಳ್ಳೆ ಕವಿತೆ ಬರೀತಾನೆ, ಇವನು ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಆಗ್ತಾನೆ, ಇವನು ಒಳ್ಳೆ ಕುಸ್ತಿಪಟು ಆಗ್ತಾನೆ, ಇವನು ಒಳ್ಳೆ ರಾಜ ಆಗ್ತಾನೆ, ಹೀಗೆಲ್ಲ ಒಂದೊಂದು ಲಕ್ಷಣ ನೋಡ್ಕೊಂಡು ಹೇಳೋರು. ಸೊ ಅದನ್ನು ನೋಡಿ ಈ ಯಾರು ಆಜಾನುಬಾಹು ಇರ್ತಾರೋ ಅವನು ಚಕ್ರವರ್ತಿ ಆಗ್ತಾನೆ, ಸಮ್ರಾಟ್, ಎಂಪರರ್ ಆಗ್ತಾನೆ, ಆಯಿತಾ. ಹಾಗಾಗಿ ಮಕ್ಕಳಿಂದನೇ ಆ ವಯಸ್ಸಲ್ಲೇ ಅವನಿಗೆ ಅದನ್ನು ಗುರುತಿಸಿ ತುಂಬ ಚಿಕ್ಕ ವಯಸ್ಸಿಂದನೇ ಚಕ್ರವರ್ತಿ ಆಗೋದಕ್ಕೆ ಟ್ರೈನಿಂಗ್ ಕೊಡೋರು. ಸಾಮಾನ್ಯ ಕ್ಷತ್ರಿಯನ ಟ್ರೈನಿಂಗ್ ಕೊಡ್ತಿರ್ಲಿಲ್ಲ, ಹಾಗೆ ನೋಡೋರು. ಸೊ ದಶರಥ ಮಹಾರಾಜನ 4 ಜನ ಮಕ್ಕಳು 4 ಜನ ಚಕ್ರವರ್ತಿಗೆ ಯೋಗ್ಯರಾಗಿದ್ದರು, ಎಲ್ಲರೂ ಆಜಾನುಬಾಹುಗಳಿದ್ದರು. ಅವ್ರ ಮನಸ್ಸು ಮಾಡಿದರೆ 4 ದೊಡ್ಡ ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಬಹುದಾಗಿತ್ತು. ಆದರೆ ಅವರೆಲ್ಲರೂ ತಮ್ಮ ಅಣ್ಣನಿಗೆ ಅದನ್ನು ಬಿಟ್ಟುಬಿಟ್ಟು ಅವರೆಲ್ಲರೂ ಅಣ್ಣನಿಗೆ ವಿಧೇಯರಾಗಿದ್ದರು. ಇದನ್ನು ಗೌರವಿಸ್ತಾನೆ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರ ಹತ್ರ ಇಲ್ಲ. ತಾವೇ ಸ್ವಂತ ರಾಜ್ಯ ಕಟ್ಟೋರು ಸಾಮರ್ಥ್ಯ ಇದ್ದರೂ ಕೂಡ, ಭರತನಿಗೆ ಸಿಕ್ಕು ಇದ್ದರೂ ಕೂಡ ಅದನ್ನು ತಗೊಳ್ಳಿಲ್ಲ ನೋಡಿ. ಭರತನಿಗೆ ಕೊಟ್ಟಿದ್ರು, ತಗೊಳ್ಳಪ್ಪ ನೀನು ರಾಜನಾಗಪ್ಪ ಅಂತ ಹೇಳಿದರು, ಆದರೂ ಅವ್ನು ತಗೊಳ್ಳಿಲ್ಲ. ಸೊ ಎಲ್ಲರೂ ರಾಮ ಇಲ್ಲಪ್ಪ ಅಣ್ಣ ನೀನು ನಿನ್ನಂತೆ ನಿಮ್ಮ ಜೊತೆ ಇರ್ತೀವಿ ನಾವು ಅಂತ ಹೇಳಿದ್ರು. ಸೊ ಇದು ಆಜಾನುಬಾಹುಗಳ ಲಕ್ಷಣ. ಸೊ ರಾಮನ ಧನಸ್ಸಿಗೆ ಕೋದಂಡ ಅಂತ ಹೆಸರು ಬಂದಿದ್ದಕ್ಕೆ ಕಾರಣ ಇದು. ಸೊ ಕೋದಂಡ ರಾಮ ಅಂದರೆ ಈ ಕಾರಣಕ್ಕೆ. ಇದು ಶಿಲ್ಪಿಗೆ ಗೊತ್ತಿರಬೇಕು. ಇವತ್ತೇನೆಲ್ಲ ರಾಮನ ದೇವಸ್ಥಾನದಲ್ಲಿ ಕೋದಂಡ ರಾಮ ಅಂತ ಸುಮ್ಮನೆ ನೋಡ್ಬಿಡ್ತೀವಿ. ಕೋದಂಡ ಅಂದರೆ ಏನು ಅಂತ ಗೊತ್ತಿರಬೇಕು. ರಾಮನ ಧನಸ್ಸನ್ನು ಕೋದಂಡ ಅಂತಲೇ ಯಾಕೆ ಕರೀತಾರೆ ಅಂತ ಗೊತ್ತಿರಬೇಕು. ಅದು ಹೇಗಿರಬೇಕು ಅಂತ ಗೊತ್ತಿರಬೇಕು. ಇದೆಲ್ಲ ಗೊತ್ತಿದ್ರೆ ಅಲ್ಲಿ ಕೋದಂಡ ರಾಮ. ಸುಮ್ಮನೆ ಬಿಲ್ಲಿಡಿದ್ರೆ ಎಲ್ಲ ಕೋದಂಡ ರಾಮ ಅಲ್ಲ. ಸೊ ರಾಮನ ಧನಸ್ಸಿಗೆ ಹೆಸರು ಅದು ವಿಶೇಷ. ತುಂಬ ಸಂತೋಷ. ನಾವು ಒಬ್ಬರೇ ಹೀಗೆ ಬಂದಿದ್ದೆ. ಧಜೇಕ್ತಿನಾಂ ಶ್ರೀ ವೆಂಕಟ ನಿವಾಸಾಯ ರಾಮಚಂದ್ರ ಸ್ವಾಮಿನೇ ನಮಃ. ಸ್ವಾಮಿ ದೇವನೇ ಲೋಕಪಾಲ